ದೇವಿಯ ಆರಾಧನೆ, ಪೂಜೆ, ಪಾರಾಯಣ, ಚಿಂತನೆ ಇವೆಲ್ಲವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತಿನ ಪೂಜೆ ಅಂತ ಕೇಳಿದರೆ ಕುಷ್ಮಾಂಡು ದೇವಿಯ ಪೂಜೆ. ಕುಷ್ಮಾಂಡು ಅಂತಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿಗೆ ಕುಷ್ಮಾಂಡು ಅಂತ ಹೇಳ್ತಾರೆ. ತಾಯಿಗೆ ಕುಂಬಳಕಾಯಿ ಅಂದರೆ ಬಹಳ ಇಷ್ಟ. ಅಲ್ಲದೆ ದೇವಿಯ ಆರಾಧನೆ ಯಾರು ಮಾಡ್ತಾರಲ್ಲ ಅವರು ಕುಂಬಳಕಾಯಿ ತಿನ್ನಂಗಿಲ್ಲ ಅನ್ನುವಂಥದ್ದು ಒಂದು ಪ್ರತೀತಿ ನಮ್ಮಲ್ಲಿದೆ. ಅದರಲ್ಲಿ ಬೇರೆ ಬೇರೆ ಥರದ ಕುಂಬಳಕಾಯಿಗಳನ್ನು ನೋಡ್ತೇವೆ. ಹೀಗೆ ಸುರಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದದಾನ ಹಸ್ತಪದ್ಮಾಭ್ಯಂ ಕುಷ್ಮಾಂಡ ಶುಭ ದಾಸ್ತುಮೆ ಅನ್ನುವಂಥ ದೇವಿಯ ಕುರಿತಿರುವಂಥ ಮಂತ್ರ. ಈಕೆ ಕುಷ್ಮಾಂಡ ರೂಪದಲ್ಲಿರ್ತಕ್ಕಂಥ ದೇವಿ, ಅಷ್ಟಭುಜಾದೇವಿ ಅಂತಲೂ ಕರೀತಾರೆ. ಅಂದರೆ 8 ಭುಜವುಳ್ಳವಳು ಅಂತ. ಕೈಯಲ್ಲಿ ಕಮಂಡಲ ಮತ್ತು ಧನಸ್ಸು, ಬಾಣ, ಕಮಲ, ಅಮೃತ ಕಳಶ, ಚಕ್ರ, ಗದ ಕೈಯಲ್ಲಿರ್ತಕ್ಕಂಥ ಆಯುಧಗಳು. ಯಾವಾಗಲೂ ಮಂದ ಮಧುರ ನಗುವಿನಿಂದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಕ್ಕಂಥ ತಾಯಿ. ಆಕೆಯ ಹಸಿರು ಬಣ್ಣದ ಬಟ್ಟೆಯನ್ನು, ಸೀರೆ, ಕುಪ್ಪಸವನ್ನು ಧರಿಸಿ, ಹಸಿರು ಹೂವು, ಅವಲಕ್ಕಿ ಪಾಯಸ, ಅನ್ನದ ನೈವೇದ್ಯ ಆಕೆಗೆ ಇಷ್ಟವಾಗಿರುವಂಥದ್ದು. ಆಕೆಯನ್ನು ಪೂಜಿಸೋದ್ರಿಂದ ಆಯುಷ್ಯ ಮತ್ತು ಬಲ, ಆರೋಗ್ಯ ವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಪೌರಾಣಿಕ ಕಥೆಗಳಲ್ಲಿ ಹೇಳ್ತಾ ಬರ್ತಾರೆ. ಇವತ್ತು ಇಂಥ ತಾಯಿಯ ಆರಾಧನೆಯನ್ನು, ಪೂಜೆಯನ್ನು ಮಾಡಿಸಿದಂಥವರು ಶ್ರೀಮಠದ ಸದ್ಭಕ್ತರಾಗಿರುವಂಥ ಯಾವ RDCE ಬ್ಯಾಂಕಿನ ಮ್ಯಾನೇಜರ್ ಆಗಿರುವ ಸದ್ಭಕ್ತರು ಅಮರೇಶ್ ರಾಯ್ಕೋಟೆ ಇವರು ಇವತ್ತಿನ ಪೂಜೆಯನ್ನು ಮಾಡಿಸಿದ್ದಾರೆ. ಪೂಜೆಯನ್ನು ಅಷ್ಟೇ ಅಲ್ಲ, ಇವತ್ತಿನ ಇಲ್ಲದ್ರಲ್ಲಿ ಗದ್ವಾಲ ನರಸಣ್ಣವರು ಕೂಡ ಇವತ್ತಿನ ಪೂಜೆಯನ್ನು ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತಿನ ನಮಗೆಲ್ಲ ಈ ಪ್ರವಚನಕ್ಕೆ ಆಗಮಿಸ್ತಕ್ಕಂಥ ಸರ್ವರಿಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು, ಇವತ್ತಿನ ಪೂಜೆಯನ್ನು ಮಾಡಿಸಿದಂಥ ನಮ್ಮ ಬ್ಯಾಂಕಿನ, ನಿಸರ್ಗ ಬ್ಯಾಂಕಿನ ಅಧ್ಯಕ್ಷ ಅವರು ಕೂಡ ಸಂಸ್ಥಾಪಕರು ಅಮರೇಶ್ ರಾಯ್ಕೋಟೆ ಅವರು ಇವತ್ತಿನ ಪ್ರಸಾದದ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಹೀಗೆ ಹಲವಾರು ರೀತಿಯಲ್ಲಿ ಶ್ರೀಮಠದ ಸೇವೆಯನ್ನು ಅನೇಕ ಭಕ್ತರು ಮಾಡ್ತಾ ಬರ್ತಾ ಇರೋದನ್ನು ನಾವು ನೋಡ್ತಾ ಬರ್ತೇವೆ. ಅಂತಹ ಭಕ್ತರಿಗೆ ಶ್ರೀಮಠದ ಗುರುವರೆಯರು ಆಶೀರ್ವಾದ ಸದಾ ಇರಲಿ ಅಂತ ಹಾರೈಸಿ ಇವತ್ತಿನ ಚಿಂತನದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ನಿನ್ನೆ ದಿವಸ ನಾವೆಲ್ಲ ಏನು ನೋಡಿದ್ದೇವೆ ಅಂತ ಗೊತ್ತಾ ನಿಮಗೆ? ರಸೀಲೋಮ ರುದ್ರರ ಬಗ್ಗೆ ನೋಡಿದ್ದೀವಿ. ರಸೀಲೋಮ ರುದ್ರಾಗ್ರ ಅನ್ನುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಪುರಾಣದಲ್ಲಿ ತಾಯಿಯ ಕುರಿತು ಚಿದಾನಂದ ಅವಧೂತರು ಒಬ್ಬ ರಕ್ಕಸನ ರೂಪದಲ್ಲಿ ಉಲ್ಲೇಖ ಮಾಡಿದರೆ, ಕೊನೆಗೆ ಆ ರಕ್ಕಸರ ಬೇರೆ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಕೆಲವು ಗುಣಗಳಿದ್ದಾವೆ. ಆ ಗುಣ ಆ ರಕ್ಕಸನಿಗೆ ಸಮಂಜಸವಾಗಿರುವಂಥದ್ದು. ರಸೀಲೋಮ ಅಂತಂದರೆ ಲೋಭ, ರುದಾಗ್ರ ಅಂದರೆ ಕೋಪ. ಅದು ಹಾಕ್ಬಿಡಬೇಕು. ರಸೀಲೋಮ ಅಂದರೆ ನಿಮಗೆಲ್ಲ ಲೋಭ ಇದೆ. ಲೋಭ ಇರಬೇಕು. ಯಾವುದರ ಲೋಭ ಇರಬೇಕು ಅಂತಂದರೆ ದೇವರನ್ನು ನೋಡುವಂಥದ್ದು, ಗುರುವಿನ ಚರಣದ ಸೇವೆ ಮಾಡುವಂಥ ಲೋಭ ಇರಬೇಕು. ಅಂತಹ ಲೋಭವನ್ನು ಇರಬಾರದು ಅನ್ನೋಗೋಸ್ಕರ ಲೋಭ ಅನ್ನೋದು ಕೂಡ ನಮ್ಮಲ್ಲಿ ಒಂದು ರಕ್ಕಸಿಯ ಗುಣ. ಅಂಥದ್ದನ್ನೆಲ್ಲ ನಾಶ ಮಾಡುವಗೋಸ್ಕರ ತಾಯಿಯು ಯಾವ ರೀತಿಯಾಗಿ ರಸೀಲೋಮನಿಗೆ ನಾಶ ಮಾಡ್ತಾಳೋ
ನಮ್ಮಲ್ಲಿರ್ತಕ್ಕಂಥ ಲೋಭದ ಗುಣವನ್ನು, ಅದಕ್ಕೆ ಮಕ್ಷಿಕಾ ಸಂಚಿತಂ ಮಧು ಲುಬ್ಧೇನ ಸಂಚಿತಂ ದ್ರವ್ಯಂ. ಹೀಗೆ ಜೇನುಗೂಡನ್ನು ನೋಡ್ತೇವೆ, ಜೇನನ್ನು ಸಂಗ್ರಹ ಮಾಡ್ತದೆ. ಇರುವೆಗಳೆಲ್ಲ ಭೂಮಿ ಒಳಗೆ ಧಾನ್ಯವನ್ನು ಸಂಪಾದನೆ ಮಾಡ್ತವೆ. ಅಂಥದ್ದನ್ನೆಲ್ಲ ಏನಾಗ್ತಂತ ಕೇಳಿದರೆ ಮಳೆ ಬಂದರೆ ಕೊಚ್ಕೊಂಡು ಹೋಗ್ತದೆ. ಜೇನುಗೂಡನ್ನು ಯಾರೋ ಜೇನನ್ನು ಬಿಡಿಸ್ಕೊಂಡು ಹೋಗ್ತಾರೆ. ಅದರ ಜೊತೆಗೆ ಲುಬ್ಧೇನ ಜಿಪುಣ, ತಾನೇ ಎಲ್ಲವನ್ನ ತನಗೇ ಬೇಕು, ತನ್ನದಲ್ಲೇ ಇರಬೇಕು ಅನ್ನುವಂಥದ್ದೇನಿದೆಯಲ್ಲ, ಅಂಥವರ ಸಂಪತ್ತು ಯಾವಾಗ ನಾಶ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭವಂತಿ ತಸ್ಯ ತೃತೀಯ ಗತಿರ್ಭವತಿ ಅಂತ ಹೇಳ್ತಾರೆ ಸುಭಾಷಿತಗಾರರು. ದಾನವನ್ನಾದರೆ ಮಾಡಬೇಕು, ಭೋಗವನ್ನಾದರೆ ಮಾಡಬೇಕು. ಎರಡೂ ಮಾಡದೇ ಇದ್ದರೆ ನಾಶ ಆಗ್ತದೆ. ಯಾವ ರೀತಿಯಾಗಿ ನಾಶ ಆಗ್ತದೆ ಗೊತ್ತಿಲ್ಲ. ಕಳ್ಳರಿಂದಲೂ ಆಗ್ಬೋದು, ರಾಜರಿಂದಲೂ ಆಗ್ಬೋದು. ಅದಕ್ಕೆ ದಾನ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ತಸ್ಯ. ಹಾಗೆ ಲೋಭವನ್ನು ಮಾಡದೆ ನಾವಲ್ಲಿರ್ತಕ್ಕಂಥದ್ದನ್ನು, ನಾವು ದುಡ್ದಿರ್ತಕ್ಕಂಥದ್ದು 1 ರೂಪಾಯಿಯಲ್ಲಿ ಒಂದಿಷ್ಟು ದಾನ ಧರ್ಮಾದಿಗಳನ್ನು, ಪುಣ್ಯ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡುವುದರ ಮೂಲಕ ಪುಣ್ಯವನ್ನು ಸಂಪಾದನಿಸುವುದು. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳುವಾಗ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಈ ಜಗತ್ತೇ ನಶ್ವರ ಇದೆ, ದೇಹವೇ ನಶ್ವರ ಇದೆ ಅಂತಂದರೆ ನಾವು ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಇರುವುದ್ರ ಒಳಗಾಗಿಯೇ ಧರ್ಮ ಮತ್ತು ಕೀರ್ತಿ ಗಳಿಸ್ಕೊಳ್ಬೇಕು. ಅಂಥ ಧರ್ಮ ಕೀರ್ತಿಯನ್ನು ಗಳಿಸ್ಕೊಳ್ಬೇಕಾಗಿತ್ತಂದ್ರೆ ಧರ್ಮದ ಕಾರ್ಯವನ್ನು, ಪುಣ್ಯದ ಕಾರ್ಯದಲ್ಲಿ ನಾವೆಲ್ಲ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸುವಂಥದ್ದು. ಇಲ್ಲೆಲ್ಲ ಗೊತ್ತಿದೆ ನಿಮಗೆ. ಇಂಥ ಲೋಭದಲ್ಲಿರ್ತಕ್ಕಂಥ ರಸಿಲೋಮ, ಮಹಿಷಾಸುರನಲ್ಲಿರ್ತಕ್ಕಂಥ ಈ ರಸಿಲೋಮ, ರುದಗ್ರ, ಚಿಕ್ಷುರ, ಬಿಡಾಲ್ ಅನ್ನುವಂಥ ಬಲಿಷ್ಠ ಸೇನಾಧಿಪತಿಗಳು, ಇವರೆಲ್ಲ ನಿಮಗೆ ಒಂದೊಂದು ರೀತಿಯ ಗುಣಗಳನ್ನು, ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಯಾವ ರೀತಿಯಾಗಿ ಅವುಗಳನ್ನು ನಮ್ಮ ಶರೀರದಲ್ಲಿ ಬಂದು ಈ ಶರೀರವನ್ನೇ ಅಲ್ಲೋಲ ಕಲ್ಲೋಲ ಆಗಿ ಮಾಡುವಂಥ ಶಕ್ತಿ ಯಾವುದರಲ್ಲಿದೆ ಅಂತ ಕೇಳಿದರೆ ಈ ಕಾಮಾದಿಗಳಲ್ಲಿದೆ. ಯಾರು ಕಾಮ ಕ್ರೋಧಾದಿಗಳನ್ನು ಸುಟ್ಟು ಅವನ್ನು ಜಯಿಸಿರ್ತಾರೋ ಅವರು ಇದಕ್ಕೆ ರಾಜ್ಯರಾಗ್ತಾರೆ. ಒಬ್ಬ ಸಂತ ಹೀಗೆ ಕೂತಿದ್ದ ರೋಡ್ ಮೇಲೆ, ಕೂತಾಗ ಒಬ್ಬ ರಾಜ ನಡೆದಿದ್ದಾನೆ ಮೆರವಣಿಗೆ ಮೂಲಕ. ಎಲ್ಲರೂ ಎದ್ದವರಿಗೆ ಗೌರವ ಕೊಡ್ತಾರೆ, ರಾಜರು ನಡೆದಿದ್ದಾರೆ ಅಂತ ಗೌರವನ ಕೊಡ್ತಾನೆ. ಸಂತ ಸುಮ್ಮನೆ ಕೂತಿರ್ತಾನೆ. ಎಲ್ಲರೂ ಎದ್ದು ಗೌರವನ ಕೊಡ್ತಾರೆ, ಇವನು ಕೊಡ್ತಾ ಇಲ್ಲ ಅಂತೇಳಿ ರಾಜ ಅವನ ಹತ್ತಿರ ಹೋಗಿ ಕೇಳ್ತಾನೆ, ನಾ ಯಾರು ಗೊತ್ತೇನು ಅಂತ ಕೇಳ್ತಾನೆ. ನೀಯ ನನಗೇನು ಗೊತ್ತು ಅಂತಾನೆ ಮಹಾತ್ಮ. ನಾನು ಈ ದೇಶದ ರಾಜ ಇದ್ದೇನೆ, ಇದ್ದಿರಬೇಕು. ನನಗೆ ರಾಜ ಪರಮಾತ್ಮ ರಾಜ ಒಬ್ಬನೇ ಗೊತ್ತದ, ನೀ ಎಲ್ಲಿ ರಾಜ ಅಂತ. ಇಂತಹ ಧೈರ್ಯ, ದೇವರು ಒಬ್ಬನೇ ರಾಜ ಅನ್ನುವಂಥ ಭಾವನೆಯನ್ನು ಯಾರಲ್ಲಿ ಇರುತ್ತಂದ್ರೆ ಈ ಎಲ್ಲವನ್ನು ಯಾರು ಗೆಲ್ತಾರಲ್ಲ, ಗೆದ್ದವರಿಗೆ ಮಾತ್ರ ಶಕ್ತಿ ಬರಲಿಕ್ಕೆ ಸಾಧ್ಯ. ಇಲ್ಲತ್ತಂದರೆ ಅವುಗಳಿಗೆ ಬಲಿ ಹಾಕಿ ಸಿಕ್ಕಾಕೊಂಡು ನಾವು ಬಲಿಗೆ ಬಿದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಿಗೆ ಬಲಿಯಾಗಿ ನಮ್ಮ ಈ ದೇಹವನ್ನು, ಜೀವನವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂಥ ಗಂಡ ಹೆಂಡತಿ ಇವರು ಮದುವೆ ಆಗಿದೆ, ಹೊಸದಲ್ಲಿ ಮದುವೆ ಆಗಿರ್ತಿ. ಗಂಡ ಹೀಗೆ ಕೆಲಸಕ್ಕೆ ಊರಿಂದ ಊರಿಗೆ ಹೋಗಬೇಕು, ಹೆಂಡತಿನ ಕರ್ಕೊಂಡು ಬಂದಿದ್ದಾನೆ. ಹೊಸದಾಗಿ ಮದುವೆ ಆಗಿದೆ, ಹಳ್ಳಿ ಹೆಣ್ಮಗಳು. ಹೊಸ ಜೀವನ ಅದಂತ ತಿಳ್ಕೊಂಡು ಆಫೀಸ್ದಿಂದ ಹಲವಾರು ದಿವಸ, ಒಂದು ಸ್ವಲ್ಪ ದಿವಸಗಳ ನಂತಿಸಿದ ನಂತರ ಮನೆಯಾಗ ಒಂದಿಟ್ಟು ಕಪಾಟ ಇಲ್ಲ, ವಸ್ತುಗಳು ಇಡ್ಲಿಕ್ಕೆ ಕಪಾಟ ಇಲ್ಲ, ತಿಜೋರಿ ಇಲ್ಲ. ಅದಕ್ಕೆ ಏನು ಮಾಡಂತ ಗಂಡ ಆಫೀಸ್ದಿಂದ ಆ ಸೇವಕರನಿಗೆ ಪ್ಯೂನ್ ಇರ್ತಾನಲ್ಲ, ಪ್ಯೂನ್ ಕೈಯಲ್ಲಿ ಒಂದು ತಿಸೂರಿಯನ್ನು, ಮನೆಗೆ ಹೋಗು
ಮಾಲಾಕ್ತಿ ಇರ್ತಾಳೆ, ಯಜಮಾನತಿ ಇರ್ತಾಳೆ. ನಾವು ಸಾಹೇಬರು ಕಳಿಸಿದ್ದಾರೆ ಅಂತ ಒಂದು ತಿಜೋರಿಯನ್ನು ತೆಗೆದುಕೊಂಡು ಹೋಗುವಂಥ ತಿಜೋರಿಯನ್ನು ಕಳಿಸ್ತಾನೆ. ಪಾಪ ಹೆಣ್ಮಗಳು ಗಂಡ ತಿಜೋರಿ ಕಳಿಸಿದ್ದಾನೆ, ಭಾಳ ಚಲೋ ಆಯಿತು. ಅದರಲ್ಲಿ ಮಳೆಗಾಲ ಜಿಟಿ ಜಿಟಿ ಮಳೆ ಹತ್ತುವ ಸಂದರ್ಭ, ಅದಕ್ಕೆ ಒಳ್ಳೆಯ ಕಪಾಟ ಕಳಿಸಿದ್ದಾನೆ, ತಿಜೋರಿ ಕಳಿಸಿದ್ದಾನೆ ಅಂತ ತಿಳ್ಕೊಂಡು ಆ ತಿಜೋರಿ ಒಳಗೆ ಏನು ಮಾಡ್ತಾರಂದರೆ, ಈ ಮಳೆಗಾಲದಲ್ಲಿ ಮಳೆಯಿಂದ ಕಟ್ಟಿಗೆ ಹೊಟ್ಟು ತೌಡು ಎಲ್ಲ ಸುಡುವ ನೆನಿಬಾರ್ದು, ಮಳೆ ಹತ್ತಬಾರ್ದು ಅಂತ ಆ ಗಂಡ ಆಫೀಸ್ನಿಂದ ಬರಬೇಕಾದ್ರೆ ಸೌದೆ ಕಟ್ಟಿಗೆ ಏನದಲ್ಲ, ಉರುವಲು ಏನು ಉಪಯೋಗಿಸ್ತೇವಲ್ಲ ಅದೆಲ್ಲ ಒಳಗೆ ಒತ್ತಿಟ್ಟಿರ್ತಾಳೆ. ಗಂಡ ಆಫೀಸಿಂದ ಬಂದು ಕೇಳ್ತಾನೆ, ಕಪಾಟ ಕಳಿಸಿನಲ್ಲ, ತಿಜೋರಿ ಕಳಿಸಿನಲ್ಲ, ಬಂದೈತಿ? ಬಂದೈತಿ, ಅಲ್ಲಿ ಇಟ್ಟಿನ್ರಿ, ಭಾಳ ಚಂದ ಒಳ್ಳೆ ಕೆಲಸ ಮಾಡಿದ್ರಿ. ಅದಕ್ಕೆ ಮಳೆಗಾಲದವ ಕಟ್ಗೆ ಕುಳ್ಳ ಎಲ್ಲ ತೊಯ್ತಾವಂತೇಳಿ ನನ್ನ ಗಂಡ ಕಳಿಸ್ಯಾನಂತೇಳಿ ಕಟ್ಗೆ ಕುಳ್ಳ ಎಲ್ಲ ಒಟ್ಟಿ ಅದರಲ್ಲಿ ಇಟ್ಟಿನಿ ನೋಡಂತಾಳೆ. ಹಾಂಗೆ ಬಂದು ಹಣಿ ಬರ್ಕೊತಾನೆ. ಅಂತ ಸುಂದರವಾದ ಬೆಲೆ ಬಾಳುವಂಥ ಕಪಾಟವನ್ನು 3,000 4,000 ರೂಪಾಯಿ ಬೆಲೆ ಬಾಳುವಂಥ ಒಂದು ಕಪಾಟ ಕಳಿಸೀನಿ, ತಿಜೋರಿ ಕಳಿಸೀನಿ. ಅದರಲ್ಲಿ ಬೆಲೆ ಬಾಳುವಂಥ ವಸ್ತು ಇಡುವುದನ್ನು ಬಿಟ್ಟು ಈ ಕುಟ್ಗಿ ಕುಳ್ಳು ಎಲ್ಲ ಇಟ್ಟಿಯಲ್ಲ, ತೌಡು ಇಟ್ಟಿಯಲ್ಲ, ತೆಗಿ ಅಂತೇಳಿ ಹೇಳ್ತಾಳಂತೆ. ಹಾಗೆ ಭಗವಂತ ಸುಂದರವನಂತ ಈ ದೇಹವನ್ನು ಅದ್ಭುತವಾಗಿರುವಂಥ ಬೆಲೆ ಬಾಳುವಂಥ ಹರಪೂಜೆ, ಗುರು ಸೇವೆ, ವರಪುಣ್ಯವಿಲ್ಲದೆ ಬರಿದ ಸುಖ ಭೋಗವ ದೊರಕುವುದುಂಟೆ ಆತ್ಮ ಹೇಳಿಲ್ಲ ಅಂತ ಅದ್ಭುತವಾಗಿರುವಂಥ ಬೆಲೆ ಬಾಳುವಂಥ ಸುಂದರವಾದಂಥ ದೇಹ ಕೊಟ್ಟಿದ್ದಾನಂತಂದರೆ, ಈ ದೇಹದ ಒಳಗೆ ನಾವು ಜ್ಞಾನದ ಮಾತುಗಳು ತುಂಬಬೇಕು, ಪುಣ್ಯವನ್ನು ತುಂಬಿಕೊಳ್ಬೇಕು ಅನ್ನೋಗೋಸ್ಕರ ಪುಣ್ಯದ ರತ್ನವನ್ನು, ಧರ್ಮ ಕೀರ್ತಿಯನ್ನು ತುಂಬಿಕೊಳ್ಬೇಕಾಗಿತ್ತಂದ್ರೆ ದಾನ ಧರ್ಮಾದಿಗಳು ಮಾಡಬೇಕು, ಪೂಜೆ ಪುನಸ್ಕಾರಗಳು ಮಾಡಬೇಕು ಅಲ್ವ. ನೋಡಿ, ಪ್ರತಿನಿತ್ಯ ನಾವೆಲ್ಲ ಕಡೆ ಹೋಗ್ತಾ ಇರ್ತೇವೆ, ಮಠದಿಂದ ನಿತ್ಯ ದಾಸೋಹ ನಡೀತದೆ. ಶ್ರಾವಣ ಮಾಸದಲ್ಲೇ ಆಗಲಿ, ಶ್ರಾವಣ ಮಾಸ ಕಳೆದ ಸ್ವಲ್ಪ ದಿವಸ ಆಗಿಲ್ಲ, ಮತ್ತೆ ನವರಾತ್ರಿ, ನಿತ್ಯ ದಾಸೋಹ, ನಿತ್ಯ ನೋಡ್ರಿ, ಅನ್ನದಾಸೋಹ, ಜ್ಞಾನ ದಾಸೋಹ ಎರಡೂ ನಿರಂತರವಾಗಿ ನಡೀತಕ್ಕಂಥ ಮಠ ಅಂತಂದರೆ ಸೋಮವಾರಪೇಟೆಯ ಈ ಹಿರೇಮಠ. ಇಂಥ ಮಠದಲ್ಲಿ ತಾವೆಲ್ಲ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇದೆ, ಸಂಪೂರ್ಣವಾಗಿ ಸಹಕಾರ ಇದೆ ಅಂತಲೇ ನಡೀತಾ ಇದೆ. ಯಾರು ಅಕ್ಕಿ ಕೊಡೋರು ಅಕ್ಕಿ ಕೊಡ್ತಾರೆ, ಬೆಲ್ಲ ಕೊಡೋರು ಬೆಲ್ಲ ಕೊಡ್ತಾರೆ, ಬೇಳೆ ಕೊಡೋರು ಬೇಳೆ ಕೊಡ್ತಾ ಇರ್ತಾರೆ. ನೋಡಿರಿ, ಇವತ್ತು ನಾನು ನಿನ್ನೆ ಹೇಳಿದೆ ಉಡಿ ತುಂಬಕ್ಕೆ ಕಾರ್ಯಕ್ರಮಕ್ಕೆ, ಅಷ್ಟಮಿ ದಿವಸ ಉಡಿ ತುಂಬುವಂಥ ಕಾರ್ಯಕ್ರಮಕ್ಕೆ ಈಗಿಂದ ಕೊಡುವಂಥದ್ದು. ಯಾಕಂದರೆ ನಾಳೆ ಮಾಡ್ತೀನಿ ಅನ್ನುವಂಥದ್ದಿಲ್ಲ. ಕರ್ಣ ಸೇವಿಂಗ್ ಮಾಡ್ಕೊಂಡು ಕೂತಿರ್ತಾನೆ, ಸೇವಿಂಗ್ ಮಾಡ್ತಾ ಕೂತ್ಕೊಂಡಿರ್ತಾನೆ. ಅದ್ರಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ ದಾನ ಕೇಳಕ್ಕೆ. ಆಗ ಸೇವಿಂಗ್ ಮಾಡ್ತಾ ಕೂತಿರ್ತಕ್ಕಂಥ ಕರ್ಣನಿಗೆ ದಾನ ಕೇಳಕ್ಕೆ ಒಬ್ಬ ಬಂದಿರ್ತಾನಲ್ಲ ಬ್ರಾಹ್ಮಣನೊಬ್ಬ, ಆಗ ಸೇವಿಂಗ್ ಮಾಡ್ತಾ ಬ್ರಾಹ್ಮಣ ಭಿಕ್ಷಕ್ಕೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಬಂಗಾರದ ಬಟ್ಲೆ ಇತ್ತು ಅವನಿಗೆ, ಸೇವಿಂಗ್ ನೀರಿಡಬೇಕಲ್ಲ, ಆ ಬಂಗಾರ ಬಟ್ಲವನ್ನು ಕೊಡಕ್ಕೆ ಎಡಗೈಯಿಂದ ಕೊಡಕ್ಕೆ ಹೋಗ್ತಾನಂತೆ. ಆಗಲಿ ಇರ್ತಕ್ಕಂಥ ಸೇವಕ, ರಾಜರದು ಎಡಗೈಯಿಂದ ಕೊಡ್ತಾ ಇದ್ರಿ ಅಂದಾಗ ಕರ್ಣ ಹೇಳ್ತಾನೆ, ಹೌದಪ್ಪ, ಎಡಗೈಯಿಂದ ಬಲಗೈ ಬರೋದ್ರಾಗ ಮನಸ್ಸು ಪರಿವರ್ತನೆ ಆಯ್ತಂದ್ರೆ ಬಂಗಾರ ಬಟ್ಲದ ಹ್ಯಾಂಗೆ ಕೊಡಲಿ ಅಂತ ಮನಸ್ಸು ಬದಲಾವಣೆ ಆಯ್ತಂದ್ರೆ ಹ್ಯಾಂಗೆ ಮಾಡಲಿ, ತೊಗೊಂಡು ಹೋಗುವಂತ ಎಡಗೈಲೇ ಕೊಟ್ಟು ಕಳಿಸ್ತಾನಂತೆ. ಹಾಗೆ ಯಾವಾಗ ಮನಸ್ಸಾಗ ಬರ್ತದ ಪೂಜೆ ಮಾಡುವಂಥದ್ದಾಗಲಿ, ದಾನ ಮಾಡುವಂಥದ್ದಾಗಲಿ, ಯಾವಾಗ ಬರ್ತದೆ ತಕ್ಷಣ ಕೊಡಬೇಕಂತ. ಯಾಕಂದ್ರೆ ಟೈಮ್ ಹೋಯ್ತು ಅಂದ್ರೆ ಮನಸ್ಸು ಬದಲಾವಣೆ ಆಯ್ತಂದ್ರೆ ಭಾಳ ಕಷ್ಟ. ಹಾಗೆ ಇಲ್ಲಿ ರಸಿಲೋಮ ಅನ್ನುವಂಥ ಲೋಭ ಅದಲ್ಲ, ಭಾಳ ಕೆಟ್ಟ ಇದೆ. ಅಂಥ ಕೆಟ್ಟ ದ್ರವ್ಯದ ಮೇಲಿನ ಅತಿಯಾದಂಥ ಆಸೆ, ಅದಕ್ಕೆ ಆಸೆ ಎಂಬುದು ಅರಿಸಂಗಲ್ಲದೆ ಶಿವಭಕ್ತರಗುಂಟೆಯ, ರೋಷ ಎಂಬುದು ಯಮದೂತರಗಲ್ಲದೆ ಅಜಾತರಗುಂಟೆ. ಈ ಸಖಿ ಆಸೆ ನಮಗೇಕೆ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಹೇಳಿಲ್ಲ. ಅದಕ್ಕಾಗಿ ಅಂಥ ಆಸೆಯನ್ನು ಬಿಟ್ಟು ನಿರಾಶೆವಾದಿಯಾಗಿ ಭಗವಂತನ ದೇವತೆಯ ಸೇವೆಯನ್ನು ಮಾಡುವಂಥದ್ದು. ಅದರ ಜೊತೆಗೆ ಸಿಟ್ಟು, ಹೃದಗ್ರ ಸಿಟ್ಟು ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ಕೆಲವ್ರಿಗೆ ಹೆಚ್ಚಿರ್ಬೋದು, ಕೆಲವ್ರಿಗೆ ಕಡಿಮೆ ಇರ್ಬೋದು. ಹಾಗೆ ಸಿಟ್ಟನ್ನು ಯಾಕೆ ಬರುತ್ತಂದ್ರೆ ತಮ್ಮ ಮಾತು ಕೇಳದೇ ಇದ್ದಾಗ ಸಿಟ್ಟು ಬರ್ತದೆ, ತಮ್ಮ ಮಾತನ್ನು ನಡೆಯದೇ ಇದ್ದಾಗ ಸಿಟ್ಟು ಬರ್ತದೆ. ಮನೆಯಲ್ಲಿ ನೋಡಿ, ಈಗ ಅತ್ತಿ, ಸೊಸೆ, ಮಾವ, ಹಳೆ ಎಲ್ಲ ಇರ್ತಾರೆ. ಸ್ವಲ್ಪ ಸೊಸೆಯಂದಿರು ಅತ್ತಿ ಹೇಳಿದ್ದನ್ನು ಹ್ಞೂ ಅಂದ್ಕೊಂಡು ಹೋದ್ರೆ, ನಮ್ಮ ಕಡೆ ಮಾತು ಹೇಳ್ತಾರೆ, ಹ್ಞೂ ಅಂದರೆ ಹುಮ್ನಾಬಾದ್, ಹಾಂ ಅಂದರೆ ಹೈದರಾಬಾದ್ ಅಂತೆ. ಹ್ಞೂ ಅನ್ನೋಕ್ಕೇನು ಗಂಟು ಹೋಗ್ತೈತಿ, ಹ್ಞೂ ಅಂದರೆ ಎಷ್ಟು ಕೆಲಸ ಆಗ್ತವಂತ. ಅದ್ಯಾಕೆ ಆಗ್ತೈತಿ, ಇದ್ಯಾಕೆ ಆಗ್ತೈತಿ ಅಂತಂದರೆ ಶುರು ಆಗ್ತೈತೆ.
ಹಾಗೆ ನಾವೆಲ್ಲ ನಾವು ಹೇಳ್ತಕ್ಕಂಥ ವಿರೋಧ ಆದರೆ ಅಲ್ಲಿ ಸಿಟ್ಟು ಬರುವಂಥದ್ದು. ಅಂಥ ಸಿಟ್ಟು ಗುಣವನ್ನು ಕೂಡ ನಾಶ ಮಾಡಿ ಅಂತ ತಾಯಿಯ ಚರಿತ್ರೆ ಮೂಲಕ ದೇವಿಯ ಪುರಾಣ ಜೊತೆಗೆ ದೇಹದ ಪುರಾಣವನ್ನು ಚಿದಾನಂದ ಅವಧೂತರು ಬಹಳ ಸುಂದರವಾಗಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹೀಗೆ ಇಂಥ ರಕ್ಕಸರನ್ನ ಸಂಹಾರ ಮಾಡಿದ ನಂತರ ಮುಂದೆ ಯಾರು ಬರ್ತಾರೆ ಅಂತ ಕೇಳಿದ್ರೆ, ಯಾರು ಬರ್ತಾರೆ ಗೊತ್ತಾ? ಚಿಕ್ಷೂರ ಬರ್ತಾ. ರುದಗ್ರ ಆದಮೇಲೆ ಚಿಕ್ಷೂರ ಬಂದು ಏನು ಮಾಡ್ತಾನೆ ಅಂತ ನೋಡೋಣ. ಎತ್ತ ನೋಡಿದಡತ್ತ ಶರಮಯ ತೆತ್ತಿಸಿ ಇರುತ್ತಿರಲು ದೇವಿಯ ಎತ್ತಿ ಶಾರಂಗ ಪಿನಾಕದಲ್ಲಿ ನಾರಾಚವೆರಡವನು ಬದ್ದಳಿಕೆಯಿಂದ ಇದು ಹೂಡಿಯ ಕುತ್ತಿದಳು. ಮಹಾದೈತ್ಯ ಕಣೆಗಳ ಮತ್ತೆ ಸುರಿದನು ಚಿಕ್ಷೂರನು ಕಣೆ ದೇವಿ ಎದುರಲಿ. ಬುಗಿ ಬುಗಿಸಿದದು ಚಿಕ್ಷೂರನ ಶರಬಗೆಯಂ ಕಿಡಿ ಬಗೆಯವರುಳು ಹೊಗಸೂಸಿ ದಿವಿಜರ ಅರಣ್ಯವನಾಗ ಭುವನಗಳ ತಗಿಸಿದವು ದೇವಿ ಎದುರಲಿ. ನೀಗಿಸುತ್ತಲಡರಿಲಿಕ್ಕೆ ಶಾಂಭವಿಯ ನಗುತ್ತ ಕಡಿದಳು. ದೈತ್ಯನನ್ನು ನೋಯಿಸಿದಳು ಎಂದ ಉಕ್ಕಿದು ಕಡುಕೋಪ ಸಿಕ್ಕಿ ಖಳ ಮುಕ್ಕಿಸಿದನು. ಉರಿಯ ಹೆಂಗಸ ನಿಕ್ಕುವೆನು ದಿಗುಲು ಬಲೆಯೇನು ತವೊಡಗಿದನು ಕಾರ್ಮುಖಕ್ಕೆ ಸಿಕ್ಕಿಸಿದು ಕಣೆಗಣಗಳನ್ನು ದೇವಿಯ ನಿಕ್ಕಿಸಿದನು ಕರ್ಣಾಂತ ಮುಷ್ಟಿಯಂ ಅಕಟ ಪರದೇವತೆ ಎಂಬುದನರಿಯದಲೆ ಎಂದ. ನಗುತ್ತ ಕಡಿದಳು ಶರವದೇಯದೊಳುಗಿಸಿದಳು. ರಕ್ತವನ್ನು ಸಿಂಧುವ ತೆಗಿಸಿದಳು. ಹಯಸಾರಥಿಯ ನೆತ್ತಿದಳು ಯಮಪುರಕ್ಕೆ ತೆಗೆಬಗೆಯ ಮಾಡಿದಳು. ಚಿಕ್ಷೂರ ನಗುಮಗಿಯ ಪ್ರಾಣಕ್ಕೆ ದಿವಿಜರ ನಗಿಸಿದಳು. ಮಹಾದೈತ್ಯಗಳನ್ನು ಅಳಿಸಿದಳು ಎಂದ. ಹೀಗೆ ಚಿಕ್ಷೂರ, ರಸಿಲೋಮ, ಬಿಡಾಲ ಅನೇಕ ಒಬ್ಬರ ನಂತರ ಒಬ್ಬರು ಬರ್ತಾ ಇದ್ದಾರೆ ದೇವಿಯ ನಾಶ ಮಾಡಲು, ಸಂಹಾರ ಮಾಡಲು. ದೇವಿ ಯಾರಂತ ಅರಿಲಿಕ್ಕೆ ಸಾಧ್ಯವಿಲ್ಲ. ಅವಳು ನಿರ್ಗುಣ, ನಿರಾಕಾರ, ನಿರಂಜನ, ನಿರುಪಮ, ನಿರ್ವಯಲ. ಇಂಥ ತಾಯಿಯನ್ನು ಯಾರು ರುದಗ್ರ ರಸಿಲೋಮರನ್ನು ಸಂಹಾರ ಮಾಡಿದ ಮೇಲೆ ಅದೇ ಕೋಪ ಉಳ್ಳವನಾಗಿ ಮಹಿಷಾಸುರನಲ್ಲಿರ್ತಕ್ಕಂಥ ಮತ್ತೊಬ್ಬ ಬಲಿಷ್ಠನಾಗಿರ್ತಕ್ಕಂಥ ದೈತ್ಯ ಈ ಚಿಕ್ಷೂರ. ಕಣ್ಣಿಗೆ ಕಾಣತಕ್ಕಂಥದ್ದೆಲ್ಲ ನನಗೆ ಬೇಕು, ಕಣ್ಣಿಗೆ ಬಿದ್ದಂಥದ್ದು. ಅಂಥ ರಕ್ಕಸ ಬಲಿಷ್ಠನಾಗಿರ್ತಕ್ಕಂಥ ಸಾವಿರಾರು ಅಕ್ಷೋಹಿಣಿ ಸೈನ್ಯವನ್ನು ಕರೆದುಕೊಂಡು ಬಂದು ಬಾಣಗಳ ಸುರಿಮಳೆಯನ್ನು ಸುರಿತಾನೆ. ಎತ್ತ ನೋಡಿದಡತ್ತ ಶರಮಯ. ಹೇಗೆ ಮಳೆ ಬರಬೇಕಾದ್ರೆ, ಅತ್ಯಂತ ಜೋರಾಗಿ ಮಳೆ ಬರಬೇಕಾದ್ರೆ ನಮ್ಗೆ ಎದುರಿನ ದಾರಿ ಕಾಣಂಗಿಲ್ಲ, ಅಥವಾ ಮೋಡ ಮುಸುಕಿದಾಗ ಸೂರ್ಯನ ಕಿರಣಗಳು ಭೂಮಿಗೆ ಕಾಣುವುದಿಲ್ಲ. ಆ ರೀತಿಯಾಗಿ ಬಾಣಗಳನ್ನು ಬಿಡ್ತಾ ಬರ್ತಾನೆ. ಏಕೆನೆ ಬಿಡುವುದಿಲ್ಲ, ಈಕೆನೆ ಹೇಗಾದರೂ ಮಾಡಿ ನಾಶ ಮಾಡ್ತೀನಿ ಅನ್ನುವಂಥದ್ದು. ಹೀಗೆ ಚಿಕ್ಷೂರ ದೇವಿ ಎದುರಲ್ಲಿ ತನ್ನ ಬಾಣಗಳ ಪ್ರಯೋಗವನ್ನು ಮಾಡಿ ಆಕೆ ನೋಡಿ ಬಹುಕೋಪದಿಂದ ಉರಿಯ ಕಣ್ಣಲ್ಲಿ ಕಿಡಿಗಳನ್ನು ಉಗುಳುತ್ತಾ ದೇವಿಯನ್ನು ದಿಕ್ಕಿಗೆ ಸೈನಿಕರಿಂದ ಕಟ್ಟಿ ಹಾಕ್ತಾರೆ. ಈ ರಸಿಲೋಮ ಮತ್ತು ರುದಾಗ್ರರ ಸಂಹಾರ ಮಾಡಿದ್ದಕ್ಕಾಗಿ ಆಕೆಯ ಶಕ್ತಿಯನ್ನು ಕಂಡು ಎಲ್ಲ ರಕ್ಕಸರು ಓಡೋಡಿ ಹೋಗ್ತಾ ಇರ್ತಾರೆ. ಸೈನಿಕರೆಲ್ಲ ಓಡೋಗ್ತಾರೆ. ಅವರನ್ನೆಲ್ಲ ಬರ್ರಿ ನಾ ಇದ್ದೀನಿ ಅಂತ ಮತ್ತೆ ಒಂದು ಗೂಡಿಸ್ತಾನೆ. ಆಕೆಯ ಸುತ್ತಾಗಿ ಬಾಣಗಳ ಬಿಲ್ಲುಗಳ ಪ್ರಯೋಗವನ್ನು ಮಾಡ್ತಾಳೆ. ಆದರೆ ಆ ಬಾಣ ಬಿಲ್ಲುಗಳು ಏನು ಮಾಡ್ತಾರೆ, ಒಂದೊಂದು ಅಸ್ತ್ರದಿಂದ, ತ್ರಿಶೂಲದಿಂದ, ಗೆದೆಯಿಂದ, ಖಡ್ಗದಿಂದ, ಚಕ್ರದಿಂದ ಹಿಂಗೆ ಸರುತ್ತಾಳಂತೆ. ಯಾಕಂದರೆ 10 ಕೈಗಳು ಅವಳಿಗೆ, 10 ಕೈಗಳಿಂದಲೂ 10 ಕೈಗಳಲ್ಲಿ ಆಯುಧಗಳಿಂದ ಪ್ರಯೋಗವನ್ನು ಮಾಡ್ತಾಳೆ.
ಸರಿಸ್ತಾ ಹೋಗ್ತಾರೆ. ಅಷ್ಟೇ ಇವನು ಇಂದ್ರಾಸ್ತ್ರ, ಕುಬೇರಾಸ್ತ್ರ, ವಾಯುಸ್ತ್ರ, ಯಮಾಸ್ತ್ರ, ಶೂಲ, ಸುದರ್ಶನಾಸ್ತ್ರ, ಸೂರ್ಯಾಸ್ತ್ರ ಮೊದಲಾಸ್ತ್ರವನ್ನು ಪ್ರಯೋಗ ಮಾಡಿದರೂ ಕೂಡ ಆ ತಾಯಿ ಏನು ಮಾಡ್ತಾಳೆ ಅಂದರೆ ಒಂದೊಂದಾಗಿ ನುಂಗ್ತಾ ಹೋಗ್ತಾಳಂತೆ. ನುಂಗ್ತಾ ಹೋಗ್ತಾಳೆ. ಅವೆಲ್ಲ ಅವಳು ಸ್ವಾಹ. ಯಾವ ರೀತಿಯಾಗಿ ಅಗ್ನಿಗೆ ನಾವು ಹವಿಸ್ಸನ್ನು ಹಾಕ್ತೀವೋ, ಅಗ್ನಿಯಲ್ಲಿ ಯಾವ ರೀತಿಯಾಗಿ ಅಗ್ನಿ ಇದನ್ನು ನಮ್ಮ ಅಗ್ನಿಯ ಸ್ವಾಹ ಅಂತ ಹೆಂಗೆ ಹೇಳ್ತೀವೋ, ಹಾಗೆ ತಾಯಿಯ ಒಡವಾಗ್ನಿಯಲ್ಲಿ ಆಕೆಯ ಪ್ರತಿಯೊಂದು ಅವನು ಬಿಡ್ತಕ್ಕಂಥ ಆಯುಧಗಳನ್ನು ನುಂಗ್ತಾ ತಿಂತಾ ಹೋಗ್ತಾಳೆ. ಇದನ್ನು ಕಂಡು ಎಲ್ಲ ಅಸ್ತ್ರವನ್ನು ನುಂಗ್ತಾ ಹೋಗ್ತಕ್ಕಂಥ ತಾಯಿಯನ್ನು ಕಂಡು ಇವನಿಗೆ ಆಶ್ಚರ್ಯ ಆಗಿ ಈಕೆಯನ್ನು ಮಾತಾಡಿಸ್ಬೇಕು ಅನ್ನಿಸ್ತದಂತೆ. ನೋಡುವೆನು ಮಾತಾಡಿಸಿ ಈಕೆಯನ್ನು. ಅವಳು ನಿನ್ನ ಯಾರು ನನ್ನ ಮಾತಾಡಿಸಿ ನೋಡಬೇಕು ಅಂತ ಹತ್ತಿರ ಬರ್ತಾನೆ. ಏನು ಉತ್ತರ ಕೊಡ್ತಾಳೆ ನೋಡೋಣ. ಉತ್ತರ ಕೊಟ್ಟಿದ್ರೆ ಸರಿ, ಉತ್ತರ ಕೊಡೋದಿಲ್ಲದ್ರೆ ಮತ್ತೆ ಈಕೆ ಮೇಲೆ ಬಿಲ್ಲು ಬಾಣಗಳ ಪ್ರಯೋಗ ಮಾಡಬೇಕು. ಯಾಕಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಸ್ತ್ರೀಯರಿಗೆ ಇಂಥ ಬಲವಿಲ್ಲ, ಶಕ್ತಿ ಇಲ್ಲ. ಏಕೆಂದರೆ ಹೆದರಿಕೊಂಡು ನಾವು ಏನು ಮಾಡ್ತೇವೆ, 4 ಗೋಡೆ ಮಧ್ಯದಲ್ಲಿ ಇರಿಸಿ ನಮ್ಮ ಪುರುಷ ಪ್ರಧಾನವಾಗಿರ್ತಕ್ಕಂಥ ನಮ್ಮ ಕುಟುಂಬ, ಪುರುಷ ಪ್ರಧಾನವಾಗಿರ್ತಕ್ಕಂಥ ನಮ್ಮ ದೇಶ, ಇಂಥ ಕುಟುಂಬದಲ್ಲಿ ನಮ್ಮನ್ನು ಏನು ಮಾಡಿದ್ದಾರೆ, ನಮ್ಮ ತಾಯಂದ್ರೆಲ್ಲ 4 ಗೋಡೆ ಮೇಲೆ ಮಧ್ಯ ಒಳಗೆ ಇಟ್ಟು ಅಡುಗೆ ಮಾಡುವ ಯಂತ್ರದಂತೆ, ಮಕ್ಕಳು ಹಡೆಯುವ ಯಂತ್ರದಂತೆ ಮಾಡಿಟ್ಬಿಟ್ರೆ ಪುರುಷರು. ಅದಕ್ಕೆ ಭೂಮಿ ಅಂತಂದರೆ ತಾಯಿ, ನೀರಂದರೆ ತಾಯಿ, ಗಂಗೆ ಅಂದರೆ ನೀರು, ಭೂಮಿ ಅಂದ್ರೆ ತಾಯಿ. ಈ ತಾಯಿ ಇಲ್ಲದೆ, ಶಕ್ತಿ ಇಲ್ಲದೆ ಏನೇನು ನಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಚಿದಾನಂದ ಅವಧೂತರು ತನ್ನ ಈ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಕಣ್ಣದ ಅಂತಂದ್ರೆ ನಿಮ್ಮ ಕಣ್ಣೊಳಗೆ ಕಣ್ಣಿದ್ದು ಕಾಣದೇಕೆ ಅರಿಯರಯ್ಯ, ಕಿವಿಯೊಳಗೆ ಕಿವಿಯಿದ್ದು ಕೇಳದೇಕೆ ಅರಿಯರಯ್ಯ. ಬಸವಣ್ಣವ್ರು ಹೇಳಿದ್ದಾರಲ್ಲ, ಕಣ್ಣೈತಿ, ಕಿವಿ ಐತಿ, ನಾಲಿಗೆ ಐತಿ, ಕೈ ಐತಿ, ಕಾಲೈತಿ, ಅದರಲ್ಲಿ ಶಕ್ತಿನೇ ಇಲ್ಲ ಅಂತಂದರೆ ಏನೇ ಪ್ರಯೋಜನ? ಆ ಶಕ್ತಿ ಅಂತಂದರೆ ದೇವಿ, ತಾಯಿ. ಅಂಥ ತಾಯಿಯ ಆರಾಧನೆ ಮಾಡುವಂಥ ನಮ್ಮ ಸಂಸ್ಕೃತಿ. ಅದಕ್ಕೆ ಉಪನಿಷತ್ತುಗಳಲ್ಲಿ ಕೂಡ ಮೊದಲು ಹೇಳಿದ್ದು ಮಾತೃದೇವೋಭವ ಅಂತೇಳಿದ್ದು, ಆಮೇಲೆ ಪಿತೃದೇವೋಭವ ಅಂತೇಳಿದ್ದು, ಆಮೇಲೆ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮೊದಲಿಗೆ ಸ್ಥಾನವನ್ನು ಉಪನಿಷತ್ತುಗಳು ಕೊಟ್ಟಿದ್ದು ತಾಯಿಗೆ. ನಾ ಹೇಳ್ದಲ್ಲ, ಸ್ವರ್ಗ ಅಂತಂದರೆ ಗುರುವಿನ ಚರಣ ಮತ್ತು ತಾಯಿಯ ಮಡಿಲಂತ ಅಷ್ಟೇ. ನಾವು ಅಲ್ಲಿ ಇಲ್ಲಿ ಕಾಣದೆ ಸ್ವರ್ಗವನ್ನು ನೋಡೋದು ಬೇಕಾಗಿಲ್ಲ. ಸಾಲಿ ಒಳಗೆ ಮೇಷ್ಟ್ರು, ಶಾಲೆಗೆ ಗುರುಗಳು ಹೇಳ್ತಾರೆ ಒಂದು ಸಲ, ನೋಡಿ ನಾವು ಪ್ರವಾಸಕ್ಕೆ ಹೋಗಬೇಕು, ಬೇಸಿಗೆ ರಜದಲ್ಲಿ ಪ್ರವಾಸಕ್ಕೆ ಹೋಗಬೇಕು, ಪ್ರವಾಸಕ್ಕೆಲ್ಲ ರೆಡಿ ಆಗ್ರಿ. ಆಯ್ತು, ಎಲ್ಲ ರೆಡಿ. ಪ್ರವಾಸ ಅಂದ್ರೆ ಮಕ್ಕಳಿಗೆ ಇಷ್ಟನೇ. ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ನೋಡ್ರಿ, ಒಂದು 8-10 ದಿವಸ ಟೈಮ್ ಇರ್ತೈತಿ. ಆ ಸಮಯಕ್ಕೆ ನಿಮ್ಗೆ ಏನೇನು ಬೇಕು, ಚೂಡ, ಉಂಡಿ, ಕಾರ್ಚಿಕಾಯಿ, ಊಟ ಏನೇನೆಲ್ಲ ಮಾಡ್ಕೊಂಡು ಬರಬೇಕು. ಬರುವಾಗ ಒಂದಿಷ್ಟು ಖರ್ಚಿಗೆ ರೊಕ್ಕ ತರಬೇಕು. ಅದ್ರ ಜೊತೆಗೆ ಅಂತಾನೆ ಗುರುಗಳು ಹೇಳ್ತಾರೆ, ಮೇಷ್ಟ್ರು ಜೊತೆಗೆ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಒಂದು ಪೇಪರ್ದಲ್ಲಿ ಸ್ವರ್ಗದ ಮಣ್ಣು ಕಟ್ಕೊಂಬರ್ಬೇಕು ಅಂತ ಹೇಳ್ತಾನೆ. ಸ್ವರ್ಗದ ಮಣ್ಣು ಕಟ್ಕೊಂಬರ್ಬೇಕಂತಂದಾಗ ಎಲ್ಲರೂ ಆಶ್ಚರ್ಯ ಆಗ್ತದೆ. ಎಲ್ಲರೂ ಏನೆಲ್ಲ ಕಟ್ಕೊಂಬರ್ತಾರೆ, ಏನೇನು ಊಟ ತಿಂಡಿ ಏನು ಬೇಕೆಲ್ಲ ತಿನಿಸುಗಳೆಲ್ಲ ಕಟ್ಕೊಂಬರ್ತಾರೆ. ಹುಡುಗರು ರೆಡಿಯಾಗಿರ್ತಾರೆ. ಆದರೆ ಯಾರೂ ಮಾತ್ರ ಸ್ವರ್ಗದ ಮಣ್ಣು ತಂದಿರೋಂಗಿಲ್ಲ. ಒಬ್ಬ ಹುಡುಗ ಮಾತ್ರ ಸ್ವರ್ಗದ ಮಣ್ಣು ತಂದಿರುತ್ತಾನೆ. ನೋಡು, ಸ್ವರ್ಗದ ಏನು ತಂದೆಯಪ್ಪ, ನೋಡೋಣ, ಸ್ವರ್ಗದ ಮಣ್ಣು ತಂದಿನಂತ. ಎಲ್ಲಿ ತಂದು, ಸ್ವರ್ಗಕ್ಕೆ ಹೆಂಗೆ ಹೋದಿ, ಹೆಂಗೆ ತಂದೆ ಅಂತ ಕೇಳ್ತಾರೆ ಹುಡುಗರೆಲ್ಲ. ಆಗ ನನಗೆ ಸ್ವರ್ಗ ತಂದರೆ ತಾಯಿಯ ಪಾದದಲ್ಲಿರ್ತಕ್ಕಂಥ ಮಣ್ಣನ್ನು ತಂದಿನಿ, ಅದೇ ನನಗೆ ಸ್ವರ್ಗ ಅಂತೇಳಿ ಕಟ್ಕೊಂಡು ಬಂದಿನಿ. ಹಾಗೆ ತಾಯಿ ಶ್ರೇಷ್ಠ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಅಂಥ ತಾಯಿ, ಅದೇ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಅಂಥ ತಾಯಿಯನ್ನು ನಾವು ನಿತ್ಯ ಸ್ಮರಣೆ ಮಾಡಿದರೂ ಕೂಡ ಕಡಿಮೆನೆ. ಹಾಗಿಲ್ಲಿ ಆ ತಾಯಿಯ ಆಶೀರ್ವಾದವೇ ಈ ಮಠ ಇಂಥ ಅದ್ಭುತವಾಗಿ ಬೆಳೀಲಿಕ್ಕೆ ಕಾರಣ. ಸುಮಾರು 40 ವರ್ಷಗಳಿಂದ ಪೂಜ್ಯ ಗುರುಗಳವರು ಪ್ರತಿನಿತ್ಯ ದೇವಿಯ ಕುರಿತು, ಪಾರಾಯಣ ದೇವಿಯ ಕುರಿತು, ಅರ್ಚನೆ ದೇವಿಯ ಕುರಿತು ಉಪಾಸನೆ ಮಾಡುವಂಥದ್ದು.
ಇವ ನೋಡಿ ನಿತ್ಯ ಒಂದೊತ್ತು ಊಟ ಉಪಹಾರ. ತಾಯಿಯ ಕುರಿತು ಉಪಾಸನೆ ಮಾಡಬೇಕು, ತಾಯಿಯ ಕುರಿತು ಧ್ಯಾನ ಪ್ರಾರ್ಥನೆಗಳನ್ನು ಮಾಡೋದ್ರ ಮುಖಾಂತರ ನನಗೂ ಆಶ್ಚರ್ಯ ಆಗ್ತದೆ. ಇಷ್ಟು ವರ್ಷ ನಾನು ಎಲ್ಲ ಕಡೆ ದೇವಿ ನಾನು ಇದರಲ್ಲಿ ಏನಂತಾರೆ, ಈ ಶ್ರಾವಣ ಮಾಸದಲ್ಲಿ ಪ್ರವಚನ ಮಾಡೋದೇ ಬೇರೆ, ಅಲ್ಲಿ ಸಂಗೀತಗಾರರು ಕಲಾವಿದರು ಬೇರೆ, ಅಲ್ಲಿ 2-3 ತಾಸು ಹೋಗ್ತದೆ. ಆದರೆ ಇಷ್ಟು ವರ್ಷ ಆಯಿತು, ಈ ಸಲ ಗುರುಗಳ ಆಶೀರ್ವಾದ ನಾನು ಅಂದೆ ನಿನ್ನೆ ಗುರುಗಳ ಏನು ತಾಯಿ ಆಶೀರ್ವಾದ ನಿಮ್ಮ ಜೊತೆಗೆ ನನಗೂ ಆಗ್ತಾ ಇದೆ. ಪ್ರತಿನಿತ್ಯ ಒಬ್ಬರಿಲ್ಲೊಬ್ರು ಕಾಣಿಕೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಮೊದಲು ಯಾರೂ ಕೊಡ್ತಿದ್ದಿಲ್ಲ ರೀ, ಕೊನೆಯ ದಿವಸ ವಿಜಯದಶಮಿ ದಿವಸ ಕೊಡುವಂಥದ್ದು. ಯಾಕಂದರೆ ಈ ತಾಯಿಯ ಆಶೀರ್ವಾದ ಎಲ್ಲಿವರೆಗಿರುತ್ತೋ ಸಂಪತ್ತು, ವಿದ್ಯೆ, ಅಧಿಕಾರ ಎಲ್ಲ ತನ್ನಷ್ಟಕ್ಕೆ ಅಣಿಮಾದಿ ಸಿದ್ಧಿಗಳು, ಅಣಿಮ ಲಗಿಮ ಗರಿಮ ಏನು ಅಷ್ಟು ಸಿದ್ಧಿಗಳದವಲ್ಲ ಸಹಜವಾಗೇ ಬರುವಂಥದ್ದು. ಆದರೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಾವು ಎಷ್ಟು ಮಾಡ್ತೇವೋ ನನಗೆ ಗೊತ್ತಿಲ್ಲ. ಪೂಜೆ ಮಾಡಬೇಕಾದ್ರೆ ಪುರೋಹಿತರು ಹೇಳ್ತಾರೆ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಆದರೆ ಏನು ಮಾಡಿದ್ದೆಲ್ಲ ನಿನ್ನ ಉಡಿಯೊಳಗೆ ಹಾಕು ಅಂತೇಳಿ ಕೊನೆಗೆ ಹೇಳುವಂಥದ್ದು. ಮಾನಸ ಪೂಜೆ ಅಂತ ಹೇಳ್ತೀವಿ. ಅಂಥ ಮಾನಸ ಪೂಜೆಯನ್ನು ನಾವು ಸಮರ್ಪಣೆ ಭಾವನೆಯಿಂದ ಮಾಡಿದ್ದನ್ನು ಸಮರ್ಪಣೆ ಭಾವನೆಯಿಂದ ಮಾಡಿದರೆ ಸಾಕು, ತಾಯಿಯ ಆಶೀರ್ವಾದ ಎಂದೆಂದಿಗೂ ಕೈ ಬಿಡುವುದಿಲ್ಲ. ಅದಕ್ಕಾಗಿ ಪೂಜ್ಯ ಗುರುಗಳ ಆಶೀರ್ವಾದ ನನಗೂ ಆಗಿದೆ, ನಿಮಗೂ ಆಗಿದೆ ಅನ್ನೋಗೋಸ್ಕರ ಇವತ್ತು ಸರಳವಾಗಿಂಥ ಅದ್ಭುತವಾಗಿ ದಾಸೋಹವನ್ನು ಜ್ಞಾನವನ್ನು ನಡೆಯುವಂಥ ಏಕೈಕ ಮಠ ಅಂತಂದರೆ ಸೋಮವಾರಪೇಟೆ ಹಿರೇಮಠ. ಇಂಥ ಮಠದಲ್ಲಿ ಪ್ರತಿನಿತ್ಯ ದಾಸೋಹ ನಡೀತಾ ಇದೆ, ಪ್ರತಿನಿತ್ಯ ಜ್ಞಾನ ದಾಸೋಹ, ಅನ್ನದಾಸೋಹ ನಡೆಯುವಂಥ ಮಠ. ಅದಕ್ಕಂತ ತಾಯಿಯ ಶಕ್ತಿಯನ್ನು ಅಪಾರವಾಗಿರುವಂಥದ್ದು. ಆಕೆಯನ್ನು ಮಾತಾಡಿಸಿ ನೋಡ್ತೀನಿ ಅಂತ ಇಲ್ಲಿ ಬರ್ತಾನೆ ಚಿಕ್ಕಚೂರ. ಆಗ ತಾಯಿಯನ್ನು ನೋಡಿ, ಯಾಕಂದರೆ ಸಾಮಾನ್ಯ ಸ್ತ್ರೀಯರಿಗಿಂತ ಬಲ ಇಲ್ಲ. 6 ಎಮ್ಮಯ್ಯ ಬಲ ಕೊಲ್ಲಲಿ ಕಾರು ಬಲ್ಲಲಿ ಕಾರು ನಿನಗೇನು ಕಾರಣವು. ಈ ನಮ್ಮ ಬಲವನ್ನು ನಾಶ ಮಾಡುವಂಥವ್ರು, ನಮ್ಮ ಜೊತೆಗೆ ಹೋರಾಟ ಮಾಡುವಂಥವ್ರು ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲ ದೇವತೆಗಳ ಜೊತೆಗೆ ಹೋರಾಟ ಮಾಡಿ ಅವರ ಅಧಿಕಾರವನ್ನು ಸಂಪತ್ತವನ್ನು ಕಸಿದುಕೊಂಡು ಅವರನ್ನು ಓಡಿಸಿ ಹಾಕಿದಂಥವ್ರು ನಾವು. ಸಾಮಾನ್ಯ ಜನರಿಗೆ ಈ ಶಕ್ತಿ ಇಲ್ಲ. ನೀನು ಯಾರು? ನಿನಗೆ ಈ ದೇವತೆಗಳಿಗೇನು ಸಂಬಂಧ ನೆಂಟ? ಅದಕ್ಕೆ ನೀ ಕೇಳಿದಲೇ ಹೇಳಬೇಕಲ್ಲ ಅಂತೇಳಿ ಹೇಳ್ದ. ಯಾರು ತಾಯಿ ನಾನು ಹೇಳ್ತಾಳೆ, ನನ್ನ ಮಕ್ಕಳು ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ನನ್ನ ಭಕ್ತರು. ನಾನು ಇರ್ತಕ್ಕಂಥ ನಿರ್ಗುಣ ನಿರಾವೈಲ ನಾವು ಈ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿಕೊಂಡಿದ್ದೇನೆ. ಅಂಥ ತಾಯಿ ಈ ನಿಮ್ಮ ಮಹಿಷಾಸುರನ ಸೈನ್ಯವನ್ನು ನಾಶ ಮಾಡುವಗೋಸ್ಕರ, ಸಂಹಾರ ಮಾಡುವಗೋಸ್ಕರವೇ ನಾನು ಬಂದಿದ್ದೇನೆ. ಅದಕ್ಕೆ ನಿಮ್ಮನ್ನು ನಾನು ಬಿಡುವುದಿಲ್ಲ ಅಂತ ಅಂತಾಳೆ. ಹೀಗೆ ಹಲವಾರು ರೀತಿಯಾಗಿ ಹಿಂಗೆ ಮಾತಾಡುವ ಸಂದರ್ಭದಲ್ಲಿ ಮತ್ತೆ ಬಾಣ ಬಿಲ್ಲಗಳ ಪ್ರಯೋಗವನ್ನು ಮಾಡ್ತಾನೆ. ಆದರೆ ತಾಯಿ ಅವುಗಳನ್ನೆಲ್ಲವನ್ನು ನಾಶ ಮಾಡ್ತಾ ಹೋಗ್ತಾಳೆ. ಯಾವುದೇ ರೀತಿಯಾಗಿ ತಾಯಿಯನ್ನು ನಂಬಿದರೆ ಸಾಕು, ನಮಗೆ ಯಾವುದೇ ಕೂಡ ಕಂಟಕವನ್ನು ಬರುವುದಿಲ್ಲ. ಯಾವುದೇ ರೀತಿ ಇರತಕ್ಕಂಥ ದುಷ್ಟ ಗ್ರಹಗಳು, ದುಷ್ಟಶಕ್ತಿಗಳು ನಮ್ಮ ಮೇಲೆ ಪ್ರಯೋಗ ಮಾಡುವುದಿಲ್ಲ. ಚಿದಾನಂದ ಅವಧೂತರು ಗ್ರಂಥದ ಪ್ರಾರಂಭದಲ್ಲಿಯೇ ಹೇಳ್ತಾ ಹೋಗಿದ್ದಾರೆ, ಯಾರು ಈ ಗ್ರಂಥವನ್ನು ಪಾರಾಯಣ ಮಾಡ್ತಾರೋ ಅವರಷ್ಟೇ ಅಲ್ಲ, ಅವರ ಸಹೋದರರ ಸಂಪತ್ತು ಕೂಡ ರಕ್ಷಣೆ ಮಾಡ್ತಾಳಂತೆ. ನಮ್ಮದಷ್ಟೇ ಅಲ್ಲ, ನಮ್ಮ ಅಣ್ಣತಮ್ಮಂದಿರ ಸಂಪತ್ತು ಕೂಡ. ರಾಜ ಮಹಾರಾಜರು ಕೂಡ ನಮಗೆ ಗೌರವಿಸುವಂಥವರಾಗ್ತಾರೆ. ಅಂಥ ತಾಯಿಯನ್ನು ನಾವು ನಿತ್ಯ ಸ್ಮರಣೆ ಮಾಡಬೇಕು. ಆ ತಾಯಿಯ ಸ್ಮರಣೆಯನ್ನು, ತಾಯಿಯ ಕುರಿತು ಯುದ್ಧವನ್ನು ಮಾಡಿದರೆ ತಾಯಿಯ ಎದುರುಗಡೆ ಎಲ್ಲ ಶೂನ್ಯ ಆಗ್ತದೆ. ಒಂದೊಂದು ಆಕೆಯನ್ನು ಮೇಲೆ ಆಯುಧವನ್ನು ಬಿಡ್ತಾ ಹೋದರೂ ಕೂಡ ಅವನ್ನೆಲ್ಲ ನಾಶ ಮಾಡ್ತಾಳೆ. ಕಡಿದಳ ಖಡ್ಗವನು ಧನುಜನ ಬಿಡದಲೆಚ್ಚಳು 100 ಬಾಣದಿ ಸಿಡಿ ಬಾಣದಿ ಸಿಡಿದುಕೊಂಡನು ಶೂಲವನು ಕಬುಬುಕ್ಕಿ ದೇವಿಯನು ಬಿಡದೆ ಮಂಡಿಯೋಳಿರಿದನು ಅವನನು ತಡಿದಳ ದೇವಿ ಪರದೇವಿ ಶೂಲದಿ ತಡಿದಳ ಪರದೇವಿ ಶೂಲದಿ ಒಡನೆ ತುಡುಕಿದನು ಧನುವನ ಸುರನು ಸರಳ ಸರಿ ಮಳೆಯ ಮುಚ್ಚಿದವು ಶರ್ವ
ಪರಂಬೆಗೆ ಅಚ್ಚರಿಯನೇನೆಂಬೆ ದೇವಿಯ ಕೊಚ್ಚಿದಳು ಕಣೆಯಿಂದ ಕೂರುಗಣೆಯಲಿ ಕರ್ಪೂರನ ಚುಚ್ಚಿದಳು ಎಡಬಲದ ರಾಜ ಬಚ್ಚಿ ಇಟ್ಟಳು ತಿರುಗದಂದದೆ ಹಚ್ಚಿದದು ಕೋಪವದು ಚಿಚ್ಚೂರನಾಗ ಕೇಳಂದ. ಹೀಗೆ ಅನೇಕ ಬಾಣಗಳ ಬಿಲ್ಲುಗಳ ಆಯುಧಗಳನ್ನು ಬಿಡ್ತಾ ಇರಬೇಕಾದ್ರೆ ತಾಯಿಯು ತನ್ನಲ್ಲಿರ್ತಕ್ಕಂಥ ತ್ರಿಶೂಲದಿಂದ ಅವನ ಎದೆಗೆ ಇರಿತಾಳೆ. ಆದರೂ ಕೂಡ ಎದೆಗೆ ಇರಿದಿದ್ರು ಕೂಡ ಅವನು ಮತ್ತೆ ಅದನ್ನು ಎದ್ದು ಆಕೆಯ ಮೇಲೆ ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಸಾಧ್ಯ ಆಗದೆ ಕೊನೆಗೆ ಆ ತಾಯಿಯ ಆಯುಧಗಳಿಗೆ ಬಲಿಯಾಗಿ ತನ್ನ ಪ್ರಾಣವನ್ನು ಬಿಡ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಶಾಂಭವಿ ಮಾತಾ ಕೀ ಅಪೇಕ್ಷೆಯಲ್ಲಿ ನೆನೆದರು ಚಿದಾನಂದಾತ್ಮ ಗುರುವರನ್ನು ಅಂತೇಳಿ ಹಾಗೆ ಚಿಕ್ಷೂರನು ತನ್ನ ಪ್ರಾಣವನ್ನು ಬಿಟ್ಟು ಆಕೆ ಆಯುಧಗಳಿಂದ ಅವನು ನಾಶವಾಗಿ ಮುಂದೆ ಈ ಸುದ್ದಿಯನ್ನು ಅನೇಕ ಸೈನಿಕರು ಓಡೋಡೋಗ್ತಾರೆ. ಅಲ್ಲಿ ಹೋಗಿ ನಂತರ ಮತ್ತೊಬ್ಬ ರಕ್ಕಸ ಬರ್ತಾನೆ, ಬಿಡಾಲ ಅನ್ನುವಂಥದ್ದು. ಬಿಡಾಲ ಅಂದರೆ ಅದು ಬಿಡುವುದೇ ಇಲ್ಲ. ನಿಮಗೆ ಚಿಕ್ಷೂರು ಅಂತಂದರೆ ಕಣ್ಣಿಗೆ ಸಂಬಂಧಿಸಿದ ವಸ್ತು. ಕಣ್ಣಲ್ಲಿ ಏನಾದರೂ ಕಂಡ್ರೆ ಸಾಕು, ತನಗೆ ಬೇಕು, ತನ್ನಗೆ ಅಷ್ಟೇ ಇರಬೇಕು, ತನ್ನಲ್ಲಿರಬೇಕು ಅನ್ನುವಂಥ ಭಾವನೆ ಯಾರಲ್ಲಿದೆಯೋ ಅದು ಕಣ್ಣಿಗೆ ಸಂಬಂಧಿಸಿದ ವಸ್ತುಗಳು. ನಿಮಗೆ ತಮಾಷೆಗೆ ಹೇಳ್ತಾ ಇರ್ತೀನಿ, ಇಬ್ಬರು ಗೆಳೆಯರು, ದೋಸ್ತರು, ಇಬ್ಬರು ಗೆಳೆಯರು ದಿನನಿತ್ಯ ಏನು ಮಾಡಿದ್ರು ಕೂಡ ಇರ್ತಿದ್ರು. ಸ್ಕೂಲಿಗೆ ಹೋಗೋದು, ಕೂಡೋದು ಎಲ್ಲ, ಕಾಲೇಜೆಲ್ಲ ಬರೋ ಒಂದು ಸಂದರ್ಭ ಬರ್ತದೆ, ಇಬ್ಬರು ಮಾತಾಡ್ತಾ ಇರ್ತಾರೆ. ಏನು ಸಂದರ್ಭ, ಇಬ್ಬರಿಗೂ ಮದುವೆ ಆಗೈತಿ, ತಮ್ಮ ತಮ್ಮ ಮನೆಯ ವಿಷಯವನ್ನು ಮಾತಾಡ್ತಾ ಇರುವ ಸಂದರ್ಭದಲ್ಲಿ ಹೆಂಡತಿ ವಿಷಯವನ್ನು ತೆಗಿತಾರೆ. ಏನು ದೋಸ್ತ, ನನ್ನ ಹೆಂಡತಿ ಕಣ್ಣಾಗ ಒಂದು ಹಳ್ಳ ಬಿದ್ದಿತ್ತು. ಹೆಂಡತಿ ಕಣ್ಣಾಗ ಹಳ್ಳ ಬಿದ್ದಿತ್ತು, ಹಳ್ಳ ತೆಗಿಸ್ಬೇಕಾದ್ರೆ 50 ರೂಪಾಯಿ ಖರ್ಚಾಯ್ತಪ್ಪ, ಹೆಂಡತಿ ಕಣ್ಣಾಗ ಬಿದ್ದಿದ್ದು ಹಳ್ಳ ತೆಗಿಲಿಕ್ಕೆ ಅಂತ ಇವ ಅಂತಾನೆ. ಇನ್ನೊಬ್ಬ ದೋಸ್ತ ಅಂತಾನೆ, ಅಯ್ಯೋ ಮಾರಯ್ಯ, ನಿನ್ನ ಹೆಂಡತಿ ಕಣ್ಣಾಗ ಹಳ್ಳ ಬಿದ್ದುದು 50 ರೂಪಾಯಿ ಅಷ್ಟೇ ಖರ್ಚಾಯ್ತಲ್ಲ, ನಾನು ಹೆಂಡತಿ ಕಣ್ಣಾಗ ಒಂದು ಸೀರೆನೇ ಬಿದ್ದಿತ್ತು, ಅದು ತೆಗಿಸ್ಬೇಕಾದ್ರೆ 5,000 ರೂಪಾಯಿ ಖರ್ಚಾಯ್ತು ನೋಡಂತ. ನಾವು ಕಣ್ಣಾಗ ಬಿದ್ದಿರೋದನ್ನು ಬೇಕು ಅನ್ನುವಂಥವ್ರು ಇರ್ತಾರಲ್ಲ, ಈ ರಾಕ್ಷಸ ಹೆಂಗಂದ್ರೆ ಕಣ್ಣಾಗ ಏನು ಕಾಣ್ತೈತಿ, ಬೇಕು ಅಂತ. ಆಗ ನಮಗೆ ಬೇಕು ಅನ್ನೋದು ಏನಂದ್ರೆ ಅದಕ್ಕೆ ಅತ್ತಲಿತ್ತ ಹೋಗದಂತೆ ಹೆಳವನ್ನು ಮಾಡಯ್ಯ, ಇನ್ನೊಂದು ನೋಡದಂತೆ ಕುರುಡನ್ನು ಮಾಡಯ್ಯ. ಗುರು ಕೊಟ್ಟಿರ್ತಕ್ಕಂಥ ಮಂತ್ರ, ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ನೋಡದೆ ಮತ್ತಿನ್ನೇನು ನೋಡಬಾರ್ದು. ಎಂಥ ಸಾಧನೆಯನ್ನು ನಮ್ಮ ವೀರಶೈವ ಪರಂಪರೆಯಲ್ಲಿದೆ. ಆ ಪರಂಪರೆಯನ್ನು ನಾವು ನೋಡ್ಕೊಳ್ಬೇಕು. ಅಷ್ಟಾವರಣ, ಶಟಸ್ಥಲ, ಪಂಚಾಚಾರಗಳನ್ನು ಅಳವಡಿಸಿಕೊಂಡು ಅದರಿಂದ ನಡೀತಾ ಇದ್ರೆ ಸಾಕು, ಜನ್ಮ ಸಾರ್ಥಕ ಆಗ್ತದೆ. ನಾವು ಲಿಂಗನೇ ಕಟ್ಟುವುದಿಲ್ಲ, ಕೊನೆಗೆ ನಾವು ಜೀವ ಹೋದ್ಮೇಲೆ ಲಿಂಗೈಕ್ಯ ಆಗಿರೋ ಅಂತ ಹೇಳ್ತೀವಿ. ಲಿಂಗ ಕಟ್ಟಲಾದ್ರೆ ಲಿಂಗೈಕ್ಯ ಹೆಂಗೆ ಆಗ್ತೀವಿ? ಲಿಂಗದಲ್ಲೇ ನಾವು ಪೂಜೆ ಮಾಡ್ತಾ ಲಿಂಗದಲ್ಲಿ ಇದ್ದಾಗೆ ಐಕ್ಯವಾಗುವುದಲ್ಲ, ತಮ್ಮ ಮನಸ್ಸನ್ನು ಅದರಲ್ಲಿ ಐಕ್ಯ ಮಾಡೋದಿದೆಯಲ್ಲ, ಅದು ಲಿಂಗೈಕ್ಯ. ಲಿಂಗ ಅಂಗಗಳ ಸಾಮರಸ್ಯ ಹೊಂದೋದು. ಆದರೆ ಇಲ್ಲಿ ಅಂಥ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳೆಲ್ಲ ತ್ಯಾಗ ಮಾಡಿ ಯಾವುದು ಸ್ಥಿರವಾಗಿದೆಯೋ ಆ ದೇವಿಯ ಶಕ್ತಿ, ಪರಮಾತ್ಮನ ಶಕ್ತಿ, ಗುರುವಿನ ಶಕ್ತಿ, ಅಂಥ ಶಕ್ತಿಯನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ತೇವೆ. ಹೀಗೆ ಅನಂತರ ಬಿಡಾಲ್ ಅನ್ನುವಂಥ ರಕ್ಕಸ ಬರ್ತಾನೆ. ಕೇಳಿರಲೆ ಶೌನಕರ ಚುಚ್ಚೂರ ಕಾಲವಾಗಲಿ ಕಾಬಲ ಮಹಾಬಲಂ ಜಾಡ ಓಡಿತು ಕಂಡ ಕಡೆಯಲಿ. ದೇವಿ ಉಗ್ರಕ್ಕೆ ಮೇಲೆ ಬಿದ್ದನು ಮಹಾಬಿಡಾಲನು, ತಾಳಿದನು ಬಹುಕೋಪ ಸಚಿವನು, ಮೇಳವಾದನು ಸುರರ ತೋಳಲಿ ಶಿವ ಎಂದ. ಮೇಳವಾದನು ಸುರರ ತೋಳಲಿ ಶಿವ ಎಂದ. ತುಂಬುವೆನು ಜಗವ ಸ್ತ್ರೀಯಳ ಕೊಂಬುವೆನು, ಪ್ರಾಣವನು ನಿರ್ಜರೆಂಬುವರಂ ಸವರುವೆನು, ಹುಡಿ ಮಾಡುವೆನು ಭುವನಗಳ ಎಂಬೆನೆನು. ಚಿಕ್ಷೂರ ರುದಗ್ರರ ಸಂಹರಿಸಿದಳು ಇವಳ ಬಿಡನು ಎನ್ನುತ್ತ, ರೆಂಬೆಕನ ಕೊಟ್ಟುವೆನು ಕೊಲ್ಲುವೆನು ವಿಷ್ಣುವಿಯೇನೆಂದ. ಎಂದು ಕೊಂಡನು ಧನುವನೇರಿಸಿ ತಂದು ಸುರಿದನು ಸರಳ.
ತ್ರೈ ಜಗವಂತು ಮುಸುಗಿದು ರವೀರ ಸುಮೇಕ ಕಾಣಿಸದೆ ತೆರನಂತೆ ಚಂದ ಚಂದದ ಮಹಾಶರವು ಭೋರೆಂದು ಮಗಮಳೆ ಸುರಿ ಮಗಮಳೆ ತಾನು ಕರೆದಂತರದೆ ಪರದೇವಿ ಮುಕುಟದ ಮೇಲೆ ಕೇಳಂದ ಅಡಿರಿದನು ಹೊಸ ರಥವನು ಗಡಿದ ತನುವನು ಕೊಂಡ ಕೋಪದ ಒಡನೆ ಶರಪಾಳೆಯ ಬಿಡಿಸಿದ ದೇವಿ ತನುವಿನಲ್ಲಿ ಗುಡುಗುಡಿಸುತ್ತಲೀ ಕವಿಸಿರಲು ಬರಸಿಡಿಲೆಂದದು ಶರಭ ಮತ್ತೆ ಎಡಬಿಡದೆ ತುಂಬಿದದು ದಶ ದಿಶವೂ ಕೇಳಂದ. ಈ ರಾಕ್ಷಸ ಸತ್ತಿರುವಂಥದ್ದು, ವರ್ಣವನ್ನು ಹೊಂದಿರುವಂಥದ್ದು, ಅಸುರ ಪ್ರಾಣ ಬಿಟ್ಟಿರುವಂಥದ್ದು ಕೇಳಿ ಆಗ ಅಲ್ಲಿಗೆ ಬರ್ತಾನೆ ಬಿಡಾಲ. ಆ ಬಿಡಾಲ ಅವಳನ್ನು ಬಿಡಾಲ ಅನ್ನುವಂಗೆ ಬರ್ತಾನೆ. ಹಾಗೆ ಬರ್ತಾನೆ. ತಿಂಬುವೆನು, ಈ ಜಗತ್ತನ್ನೇ ತಿಂತೀನಿ, ಅವಳನ್ನೇ ತಿಂತೀನಿ, ಅವನು ತುಂಡು ಮಾಡ್ತೀನಿ, ಎಲ್ಲ ದೇವತೆಗಳನ್ನು ಪುಡಿ ಮಾಡ್ತೀನಿ, ಎಲ್ಲ ಕೊಂಬುವೆನು, ಪ್ರಾಣವೇನು, ನಿರ್ಜರರೆಂಬುವನು, ಸೌರುವೆನು, ಪುಡಿ ಮಾಡುವೆನು, ಭೂಮಿಯನ್ನು ಪುಡಿ ಪುಡಿ ಮಾಡ್ತೀನಿ. ಈ ಜಗಳ ಆಡ್ತಾರಲ್ಲ, ನೋಡ್ತೀನಿ ಒಂದು ಕೈ ಅಂತ ತೋಳಿರಿಸ್ತಾರಲ್ಲ, ಇಲ್ಲೊಬ್ಬ ಹಿಡಿದಿರ್ತಾರಂತ ಅವ್ರ ಕೈ ತೋಳಿರಿಸ್ತಾರೆ, ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಹಾಗಿಲ್ಲಿ ಕುಟ್ಟುವೆನು, ಕೊಲ್ಲುವೆನು ಅಂತ ಬರ್ತಾನೆ ಎಂದುಕೊಂಡು ಧನವನ್ನೇರಿಸಿಕೊಂಡು ಎಂದುಕೊಂಡು ಧನ ಏರಿಕೊಂಡು ಬರ್ತಾನಂತೆ. ಬರುತ್ತಾ ಹಾಗೆ ಬಾಣಗಳ ಸುರಿಮಳೆಯನ್ನು ರವಿಯ ಮುಸುಕಿದ ರೀತಿಯಲ್ಲಿ, ಕತ್ತಲಿ ಆವರಿಸಿದ ರೀತಿಯಲ್ಲಿ ಬಾಣಗಳ ಪ್ರಯೋಗ ಮಾಡ್ತಾನೆ. ಆ ಕಿರೀಟ ಮೇಲೆ, ಸಿಂಹದ ಮೇಲೆ ಪ್ರಯೋಗವನ್ನು ಮಾಡಿದಾಗ ಅವುಗಳನ್ನು ನೀಟಾಗಿ ಸವರುತ್ತಾಳಂತೆ. ಅಂಥ ರಥ ಕುದುರೆಗಳನ್ನೆಲ್ಲ ಮೇಲೆ ಇದ್ದಾಗ ಕೂಡ ತಾಯಿ ತನ್ನಲ್ಲಿರ್ತಕ್ಕಂಥ ಎಲ್ಲೋ ದೈತ್ಯ ಬಿಡಾಲ ನರಬಲಲೆಲ್ಲೋ ಶಾಂಭವಿ ಎಂಬ ಬ್ರಹ್ಮವು ಎಲ್ಲೋ ನೋಡುತ್ತಿರುವೆ, ಅಂಥ ನೀನು ಎಲ್ಲಿ ನೀನು ಬಾಣಗಳ ಪ್ರಯೋಗ ಮಾಡ್ತೀಯಲ್ಲ, ನೋಡು ದೇವತೆಗಳ ಶಕ್ತಿ, ಆ ಶಕ್ತಿಯ ರೂಪದಲ್ಲಿರ್ತಕ್ಕಂಥವಳು ನಾನು, ನಿನ್ನನ್ನೆಲ್ಲ ನಾಶ ಮಾಡ್ತೀನಂತ ಆ ಆಯುಧಗಳು ಏನು ಸವರುತ್ತಾಳಂತೆ. ಹೇಗೆ ಮಹಾಶಸ್ತ್ರವ ಶಿವನ ತ್ರಿಶೂಲದಿಂದ, ದೇವೇಂದ್ರನ ವಜ್ರಾಯುಧದಿಂದ, ಹರಿಯ ಸುದರ್ಶನಾಸ್ತ್ರದಿಂದ, ಈ ಪ್ರಕಾರವಾಗಿ ಬೇರೆ ಬೇರೆ ಅಸ್ತ್ರಗಳಿಂದ ಅವನೇನು ಬಾಣ ಬಿಲ್ಲುಗಳ ಪ್ರಯೋಗವನ್ನು, ಆಯುಧಗಳೆಲ್ಲ ಪ್ರಯೋಗ ಮಾಡ್ತಾ ಇದ್ದಾನಲ್ಲ, ಅವುಗಳೆಲ್ಲ ಹಿಂಗೆ ಸವರುತ್ತಾಳಂತೆ. ಏನು ಒಂದಕ್ಕೊಂದು ವಿರೋಧವಾಗಿರ್ತಕ್ಕಂಥ ಅಸ್ತ್ರಗಳನ್ನು ಬಿಟ್ಟು ಆಕೆಯ 10 ಕೈಗಳಿಂದ ಬಿಡಾಲ ಬಿಡ್ತಕ್ಕಂಥ ಏನು ಕಿರೀಟವನ್ನಾಗಲಿ, ಕಿರೀಟ ಮೇಲಾಗಲಿ ಆ ಬಾಣಗಳನ್ನು ಬಿಟ್ಟು ಈಕೆಯನ್ನು ಕೂಡ 10 ಕೈಗಳಿಂದ ಬಾಣಗಳ ಬಿಲ್ಲುಗಳ ಪ್ರಯೋಗವನ್ನು ಮಾಡಿ ಆ ರಥದ ಮೇಲೆ, ಕುದುರೆಗಳ ಮೇಲೆ, ಪದಾತಿಗಳ ಮೇಲೆ ಪ್ರಯೋಗವನ್ನು ಮಾಡಿದಾಗ ಹಾಗೆ ಕುದುರೆಗಳನ್ನೆಲ್ಲ ನಾಶ ಮಾಡ್ತಾ ಹೋಗ್ತಾಳೆ, ರಥಕರನ್ನೆಲ್ಲ ನಾಶ ಮಾಡ್ತಾಳೆ. ಆದರೆ ಮತ್ತೊಂದು ಹೊಸ ರಥವನ್ನು ತರಿಸಿ ಮತ್ತೆ ಯುದ್ಧವನ್ನು ಮಾಡಲು ಪ್ರಯತ್ನ ಮಾಡ್ತಾನೆ. ಕಡಿದಳ ಖಡ್ಗವನ್ನು ಸರಳಿಯಿಂದ ತೊಡಿಸಿದಳು. ಮತ್ತೆ ಕವಚವನ್ನು ತನ್ನ ಖಡ್ಗದಿಂದ ಕವಚವನ್ನು ನಾಶ ಮಾಡಿದರೆ ಮತ್ತೆ ಕವಚವನ್ನು ಧಾರಣೆ ಮಾಡ್ತಾನೆ. ಹೀಗೆ ಹಲವಾರು ವೀರರೋಳು ವೀರ ಇರ್ತಕ್ಕಂಥ ಇವನು, ಬಲು ಶೂರ, ಇವನು ಅತ್ಯಂತ ವೀರನಾಗಿ ಶೂರನಾಗಿ ಆಕೆ ಮೇಲೆ ಬಾಣದ ತುದಿಯಿಂದ ಬಾಣಗಳ ಪ್ರಯೋಗ ಮಾಡಿದರೂ ಕೂಡ, ಅವುಗಳ ತುದಿಗಳನ್ನು ನಾಟಿದರೂ ಕೂಡ ಅವುಗಳನ್ನು ಸಹಿಸಿಕೊಂಡು ಮತ್ತೆ ಆಕೆ ಮೇಲೆ ಪ್ರಯೋಗವನ್ನು ಮಾಡುವಂಥವನಾಗ್ತಾನೆ. ಆಕೆ ಬಿಡ್ತಕ್ಕಂಥ ಆಯುಧಗಳನ್ನು ಚೀರ್ತಾನೆ. ಅವನ ಧ್ವನಿಯನ್ನು ಕೇಳಿ ಭೂಮಂಡಲ ನಡುಗ್ತದಂತೆ. ಅವನು ಬಿಡ್ತಕ್ಕಂಥ ಬಾಣ ಬಿಲ್ಲುಗಳ ಶಬ್ದವನ್ನು ಕೇಳಿ ಬೆಟ್ಟ ಗುಡ್ಡಗಳು ಉದುರಿ ಹೋಗ್ತವೆ. ಆದರೂ ಆಕೆ ಎಲ್ಲೋ ಬಿಡಂಗಿಲ್ಲ ನನ್ನ. ಯಾವ ರೀತಿಯಾಗಿ ಇವನು ಬಿಡಲ್ಲ ಅಂತಾಳೋ ಅದೇ ರೀತಿಯಾಗಿ ಪ್ರತಿ ಆಯುಧಗಳ ಪ್ರಯೋಗವನ್ನು ಮಾಡ್ತಾ ಅವನನ್ನು ಹೊರಗೆ ಬರ್ತಾಳೆ, ಮೇಲೆ ಬರ್ತಾಳೆ. ಸೈನಿಕರಂತ ಅಂತಂತ ತನ್ನ ಆಯುಧಗಳಿಂದ ನಾಶ ಮಾಡುವಂತಲಾಗ್ತಾಳೆ. ಹೀಗೆ ಹಲವಾರು ರೀತಿಯಾಗಿ ಹಲವಾರು ದಿವಸಗಳವರೆಗೆ ಯುದ್ಧವನ್ನು ನಡೀತಾ ಹೋಗ್ತದೆ. ಅವರು ಮಾಡ್ತಕ್ಕಂಥ ಯುದ್ಧಗಳನ್ನು ನೋಡಿ ಅಲ್ಲಿ ಹೆಣದ ರಾಶಿಗಳನ್ನು ನೋಡ್ತೇವೆ. ಹೆಣಗಳ ರಾಶಿಯಿಂದ ಅಲ್ಲಿರ್ತಕ್ಕಂಥ ಭೂತ ಪ್ರೇತಗಳು
ಅವುಗಳೆಲ್ಲ ಆನಂದವಾಗಿ ಕುಣಿದಾಡ್ತಾ ಇರ್ತವೆ. ಭೂತ ಪಿಶಾಚಿಗಳು, ಪ್ರೇತಗಳು, ನರಿ, ತೋಳಗಳು ಆಹಾರವೇ ಆಹಾರ ಅವುಗಳಿಗೆ. ರಕ್ತವನ್ನು ನದಿಯಾಗಿ ಸಮುದ್ರ ಸೇರ್ತಾ ಇದೆ. ಮೂಳೆಗಳೆಲ್ಲ ರುಂಡ ಒಂದು ಕಡೆ, ಮೂಳೆಗಳು ಒಂದು ಕಡೆ, ದೇಹದ ಪಿಂಡ ಒಂದು ಕಡೆ, ಹೀಗೆಲ್ಲವನ್ನು ಬಿದ್ದಿರುವಂಥ ನೋಡಿ ಭೂತ ಪಿಶಾಚಿಗಳು ಆನಂದವಾಗಿ ಅವುಗಳನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾವೆ. ಪಿತೃತರ್ಪಣ ಬಿಡಲಿಕ್ಕೆ, ಪಿಂಡ ತರ್ಪಣ ಮಾಡಲಿಕ್ಕೆ, ಅಷ್ಟೇ ಅಲ್ಲ ಮಂಗಲ ಕಾರ್ಯವನ್ನು ಮಾಡಲಿಕ್ಕೆ ಆ ರಕ್ತವಾಗಲಿ ಅಲ್ಲಿರ್ತಕ್ಕಂಥ ಮಾಂಸ, ಮಧ್ಯ, ಅಸ್ಥಿ, ಪಂಜರ, ಆ ತಲೆ ಬುರುಡೆಗಳನ್ನೆಲ್ಲ ಹಾರಗಳನ್ನಾಗಿ ಉಪಯೋಗ ಮಾಡ್ತಾ ಇದ್ದಾವೆ. ಈ ಮೂಳೆಗಳೆಲ್ಲ ತಳಿರು ತೋರಣ ರೂಪದಲ್ಲಿ ಆಗಿ ಉಪಯೋಗ ಮಾಡ್ತಾ ಇದ್ದಾವೆ. ಅತ್ಯಂತ ಈ ರಕ್ಕಸರಿಗೆ, ಭೂತ ಪಿಶಾಚಿಯರಿಗೆ ಬಹಳ ಹಬ್ಬದ ವಾತಾವರಣವೇ ಅಲ್ಲಿ. ಹೀಗೆ ಇರುವ ಸಂದರ್ಭದಲ್ಲಿ ಅನೇಕ ರೀತಿಯಾಗಿ ಹೋರಾಟ ಮಾಡ್ತಾ ಮಾಡ್ತಾ ಅತ್ಯಂತ ಕ್ರೋಧವುಳ್ಳವನಾಗಿ ಬಾಣ, ಬಿಲ್ಲುಗಳ ಪ್ರಯೋಗ, ಆಯುಧಗಳ ಪ್ರಯೋಗ, ತನ್ನಲ್ಲಿರ್ತಕ್ಕಂಥ ಎಲ್ಲ ಆಯುಧವನ್ನು ಪ್ರಯೋಗ ಮಾಡಿದರೂ ಕೂಡ ತಾಯಿ ಆ ಆಯುಧಗಳನ್ನು ನಾಶ ಮಾಡ್ತಾ ಹೋಗ್ತಾಳೆ. ನಾಶ ಮಾಡಿ ಕೊನೆಗೆ ತನ್ನಲ್ಲಿರ್ತಕ್ಕಂಥ ಆಯುಧದಿಂದ, ತನ್ನಲ್ಲಿರ್ತಕ್ಕಂಥ ಯಾವ ತ್ರಿಶೂಲದಿಂದ ಅವನನ್ನು ನಾಶ ಮಾಡುವಂಥವಳಾಗ್ತಾಳೆ. ಹೀಗಂಥ ರುದ್ರ, ಬಿಡಾಲ, ಚಿಕ್ಷೂರ ಮೊದಲಾದ ರಕ್ಕಸರನ್ನು ಯಾವ ರೀತಿಯಾಗಿ ಸಂಹಾರ ಮಾಡಿದಳೋ ಹಾಗೆ ಬಿಡಾಲ್ ಅನ್ನುವಂಥ ರಕ್ಕಸರಿಗೂ ಕೂಡ ಸಂಹಾರ ಮಾಡ್ತಾಳೆ ತನ್ನಲ್ಲಿರ್ತಕ್ಕಂಥ ಶಕ್ತಿ ಆಯುಧಗಳಿಂದ. ಹೀಗೆ ಆಯುಧದಿಂದ ಎಷ್ಟು ಪ್ರಯೋಗ ಮಾಡಿದರೂ ಕೂಡ ಅವನು ತನ್ನ ಆಯುಧಗಳು ಏನೂ ಆಗಲಿಲ್ಲ ತಾಯಿ ಮೇಲೆ. ಒಂದೇ ಆಯುಧ ತಾಯಿ ತನ್ನ ಸರ್ವಸ್ವವನ್ನು ಆ ತ್ರಿಶೂಲದಿಂದ ನಾಶ ಮಾಡ್ತಾಳೆ ಅನ್ನುವಂಥದ್ದನ್ನು ನೋಡ್ತಾ ಬರುತ್ತೇವೆ. ಶಾಂಭವಿ ಮಾತಾ ಕೀ. ಹೀಗೆ ಅನೇಕ ಆಯುಧಗಳನ್ನು ಪ್ರಯೋಗ ಮಾಡಿ ಕೊನೆಗೆ ತಾಯಿಯ ಆಯುಧಕ್ಕೆ ಬಲಿಯಾಗಿ ತಾನು ನಾಶ ಆಗ್ತಾನೆ. ಇಂಥ ಒಂದು ತತ್ವವನ್ನು ನಾವು ಚಿದಾನಂದ ಅವಧೂತರು ಬರೆದಿರತಕ್ಕಂಥ ಯಾವ ದೇವಿಯ ಚರಿತ್ರೆಯಲ್ಲಿ ಅಧ್ಯಾತ್ಮದ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಹೇಳ್ತಾರೆ, ಬಿಡಾಲ ಅನ್ನುವಂಥದ್ದು ಮೋಹ. ಮೋಹ ಇರಬೇಕು. ರಾಗ ಅತಿರಾಗದೆಂಬೇರಿನ್ನು ಭವಮೀಜಮುಂಟೆ. ರಾಗ ಮೋಹ ಇರಬೇಕು. ಎಷ್ಟು ಮೋಹ ಇರಬೇಕು ಅಂತಂದರೆ, ಇಂದಿಗೆಂತೂ ನಾಳಿಗೆಂತೂ ಚಿಂತಿಸಲೇಕೆ ತಂದಿಕ್ಕೂವ ಶಿವಂಗೆ ಬಡತನ ಉಂಟೆ. ಮಕ್ಕಳನ್ನು ಅತ್ಯಂತ ಮೋಹದಿಂದ ಬೆಳೆಸ್ತೀರಿ ನೀವೆಲ್ಲ ಇವತ್ತು. ಯಾಕಂದರೆ ಆಗಿನ ಕಾಲದ ಹಾಗೆ ಡಜನ್ ಮಕ್ಕಳಿಲ್ಲ, ಈಗೆಲ್ಲ 1-2. ಆದರೆ ಸರ್ಕಾರದವರು ಏನು ಮಾಡಿದ್ದಾರೆ, ಈ ನಮಗೆಲ್ಲ 1 ಇದ್ರೆ ಸಾಕು, 2 ಇದ್ರೆ ಸಾಕು, ಅದು ಹೆಣ್ಣಿರಲಿ ಗಂಡಿರಲಿ. 3ನೇದು ಬಂತು ಅಂತಂದರೆ ಅವರಿಗೆ ಯಾವುದೇ ಥರದ ಸರ್ಕಾರದ ಸವಲತ್ತುಗಳು ಸಿಗುವುದಿಲ್ಲ ಅಂತ ನಿಯಮ ಮಾಡಿದೆ. ನಾವು ಮಾಡೈತಿ, ಬೇರೆಯವ್ರಿಗೆ ಮಾಡಿಲ್ಲರಿ. ನಮಗೆ ಹಿಂಗೆ ಬಂದೈತಿ ಕಾನೂನು. ಆದರೆ ಇಲ್ಲಿ ಮೋಹ ಮಕ್ಕಳಿಗೆ ಎಷ್ಟು ಮಾಡಬೇಕಂತಂದರೆ, ಸಣ್ಣವನಿದ್ದಾಗ ಪ್ರೀತಿಯಿಂದ ಮಾಡಬೇಕು, ಕಾಳಜಿ ಮಾಡಬೇಕು 5 ವರ್ಷ ತನಕ. 5 ವರ್ಷದಿಂದ ಸ್ವಲ್ಪ ದೊಡ್ಡವಾದಮೇಲೆ ಸ್ವಲ್ಪ ಕಣ್ಣು ಸೊನ್ನೆಯಿಂದ ಬದಲಿಸ್ಬೇಕು, ಬುದ್ಧಿ ಹೇಳಬೇಕು. ಮುಂದೆ ವಯಸ್ಸಿಗೆ ಬರ್ತಾನೆ, ಆಗ ಗೆಳೆಯನಂತೆ ಅವನಿಗೆ ಉಪದೇಶ ಮಾಡಬೇಕಂತೆ. ಅದೇ ಮೋಹ ನಮಗೆ ಜಾಸ್ತಿ ಆಯಿತು ಅಂದರೆ ನಮ್ಮ ಮಾತು ಕೇಳೋಂಗಿಲ್ಲ ಮಕ್ಕಳು. ಕೊನೆಗೆ ಏನು ಮಾಡ್ತಾರೆ, ನಮ್ಮನ್ನು ಅನಾಥ ಆಶ್ರಮಕ್ಕೆ ಸೇರೋ ಮಟ್ಟಿಗೆ ನಾವು ಮೋಹ ಮಾಡಬಾರ್ದು. ಮಕ್ಕಳಿಗೆ ಭಾಳ ಪ್ರೀತಿ ಮಾಡ್ತೇವೆ ಮಕ್ಕಳಿಗೆ. ಮಾಡಿ ಮಾಡಿ ಕೊನೆಗೆ ಅವರು ಸಣ್ಣವನಿದ್ದಾಗ ತೊಡಿ ಮೇಲೆ ಮಲಗಿಸಿದ್ರು ಒದಿತಾ ಇರ್ತದೆ ಮಗು, ನಮಗೆ ನಮ್ಮ ಮೇಲೆ ಎದ್ದು ನಿಂದಿರ್ತದೆ. ಅದನ್ನು ದೊಡ್ಡವನಾದ್ಮೇಲೆ ಒದ್ದು ಹೊರಗೆ ಹಾಕುವಂಥದ್ದು. ಆ ಮಟ್ಟಿಗೆ ನಾವು ಮೋಹ ಮಾಡಬಾರ್ದು, ಪ್ರೀತಿ ಮಾಡಬಾರ್ದು. ರಾಗ, ಅತಿ ರಾಗ ಇರಬಾರ್ದು. ಹಾಗಿಲ್ಲಿ ಮೋಹ ಅನ್ನುವಂಥದ್ದು ರಾಗ, ಅಹಂಕಾರ, ಮಮಕಾರ ಅಂತಾರಲ್ಲ. ಮಮಕಾರ, ನಾನು ನನ್ನದು ಅನ್ನುವಂಥದ್ದು. ಎಲ್ಲಿವರೆಗೆ ನಾನು ನನ್ನದು ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಇರುತ್ತೋ ಅಲ್ಲಿವರೆಗೆ ನಾವು ತಾಯಿಯ ಕೃಪೆಗೆ ಪಾತ್ರ ಆಗೋದಿಲ್ಲ. ತಾಯಿ ಕೃಪೆಗೆ ಪಾತ್ರ ಆಗಬೇಕಾಗಿತ್ತಂದ್ರೆ ನಾನು ನನ್ನದು ಅನ್ನುವಂಥ 2 ಗೆದ್ದಲು ಹುಳಗಳು, ಗೊರ್ಲಿ ಅಂತ ಗೆದ್ದಲಂತೆ ನಿಮ್ಮ ಕಡೆ, ಗೊರ್ಲಿ
ಗೊರ್ಲಿ ಹುಳಗಳನ್ನು ನೋಡ್ತೇವೆ. ನಾನು ನನ್ನ ಅಂತ ಎರಡು ಗೊರ್ಲಿ ಹುಳಗಳು ಏನು ಮಾಡ್ತಾವೆ ಅಂತಂದರೆ ಊರಿಂದ ಊರಿಗೆ ಬಂದು ಕೆಲಸ ಮಾಡ್ತಾ ಇರ್ತವೆ, ನೌಕರಿಗೆ ಬಂದಿರ್ತವೆ. ಆ ಎರಡು ಹುಳಗಳು ಗೊರ್ಲಿ ಗೆದ್ದಲು ಈ ಭೂಮಿಯನ್ನು ಕೊರಿತಾ ಇರ್ತಾವೆ, ಮರ ಮಣ್ಣು ಏರ್ತಾ ಇರ್ತದೆ ಗಿಡಕ್ಕೆಲ್ಲ, ಗೆದ್ದಲು ಗೊರ್ಲಿ ಅಂತಾರೆ, ಎರಡು ಅಂತಾರೆ. ಆ ಹುಳಗಳು ಬಂದು ಇನ್ನು ಒಂದು ಮನೆಗೆ ಬಂದಂತವೆ, ಈ ಊರಿಗೆ ಬಂದು ಕೆಲಸ ಮಾಡಬೇಕು, ನೌಕರಿಗೆ ಬಂದಿದ್ದಾವೆ, ಒಂದು ಕಡೆ ಇರ್ಲಿಕ್ಕೆ ಜಾಗ ಬೇಕಾಗಿತ್ತು, ಕೇಳ್ತವೆ ಬಾಡಿಗೆ ಮನೆ ಕೇಳುವಂಥ ಸಂದರ್ಭ ನಮ್ಮ ಮನೆಗೆ ಚಿಕ್ಕದ ಮನೆ, ನಮ್ಮ ಮನೆ ಚಿಕ್ಕದಿದೆ, ನಮ್ಗೆ ಜಾಗ ಇಲ್ಲ ಅಂತ ಹೊರಗೆ ಹಾಕ್ತಾರೆ, ಕೇಳಿಸ್ತಾರೆ. ಆದರೂ ಒಂದು ಮನೆಗೆ ಹೋಗ್ತದೆ, ದೊಡ್ಡ ಮನೆ ಇರ್ತದೆ, ಅಲ್ಲಿ ಹೋಗಿ ಕೇಳ್ತವೆ ಎರಡು ಹುಳಗಳು, ಗಂಡ ಹೆಂಡತಿ ಗೊರ್ಲಿ ಹುಳಗಳು ಗೆದ್ದಲು ಹುಳುಗಳು ಹೋಗಿ ಕೇಳ್ತವೆ. ಆಗ ಇಷ್ಟು ದೊಡ್ಡ ಮನೆ ಅದಲ್ಲ ಇರಿ ಅಂತ ಒಂದು ಕಡೆ ಮನೆಯಾಗ ಆಶ್ರಯ ಕೊಟ್ಬಿಡ್ತಾನೆ ಆ ಸಾಹುಕಾರ. ಆ ಎರಡು ಹುಳಗಳು ದಿನನಿತ್ಯ ಮಾತಾಡ್ತಾ ಇರ್ತವೆ, ಕೆಲಸಕ್ಕೆ ಹೋಗ್ತವೆ, ನೌಕರಿಗೆ ಹೋಗಿ ಬರ್ತವೆ, ಮಾತಾಡ್ತವೆ, ನಾಷ್ಟ ಆಯಿತು, ಚಹಾ ಆಯಿತು, ಎಲ್ಲ ಮಾತಾಡಿಸ್ತವೆ. ಹೀಗೆ ವರ್ಷಾನುಗಟ್ಟಲೆ ಆ ಮನೆಯಲ್ಲಿ ಇದ್ದು ಏನಾಗಿತ್ತು ಅಂದರೆ ಕೊನೆಗೆ 100 ವರ್ಷ ಆಗಿರುತ್ತದೆ. ನೋಡಿ, ನಮ್ಮ ರಿಟೈರ್ಮೆಂಟು ಈಗ ನಮ್ಮ ಊರಿಗೆ ನಾವು ಹೋಗಬೇಕು, ನಿಮಗೆ ಧನ್ಯವಾದ ಅಂತ ಹೇಳ್ತವೆ ಆ ಸಾಹುಕಾರನಿಗೆ. ಸಾಹುಕಾರಿಗೆ ಹೇಳಿದ ಮೇಲೆ ಧನ್ಯವಾದ ಅಂತ ಹೇಳೋಷ್ಟರಲ್ಲಿ ಆ ಮನೆ ಬಿದ್ದು ಬಿಡ್ತದೆ, ಇಡೀ ಸಾಹುಕಾರ ಸಂಪತ್ತು ಎಲ್ಲ ನಾಶ ಆಗ್ತದೆ. ಆ ಎರಡು ಗೆದ್ದಲು ಹುಳ ಏನು ಮಾಡಿರ್ತವೆ, ನಾನು ನನ್ನದನ್ನುವಂಥ ಹುಳಗಳು ಏನಾಗಿರ್ತವೆ, ಸಂತತಿ ಬೆಳೆದು ಗೋಡೆ ಕಟ್ಟಿಗೆ ಎಲ್ಲ ತಿಂದು ಹುಳ ಹತ್ತಿ ಇಡೀ ಗೆದ್ದಲು ಗೊರ್ಲೆ ಮನೆಯೇ ಆಗಿರುತ್ತದೆ. ಧನ್ಯವಾದ ಅಂತ ಹೇಳುವಷ್ಟರಲ್ಲಿ ಬಿದ್ದು ಹೋಗ್ತದೆ. ಹಾಗೆ ಈ ಅದ್ಭುತವಾಗಿರತಕ್ಕಂಥ ಈ ಸುಂದರವಾದಂಥ ದೇಹ ಎನ್ನುವ ಮನೆಯಲ್ಲಿ ನಾನು ನನ್ನದಂಥ ಹುಳಗಳ ಒಳಗೆ ಬಿಟ್ಟವತ್ತಂದರೆ ಅದರ ಸಂತತಿಯನ್ನು ಬೆಳೆದು ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ತಾಮಸಿಕ ಬುದ್ಧಿ, ರಾಜಸಿಕ ಬುದ್ಧಿ ಇವೆಲ್ಲವನ್ನು ಬೆಳೆದು ಈಗ ಈ ಮನೆಯನ್ನು ಒಂದು ದಿವಸ ಆ ಹುಳಗಳು ಹೇಳ್ತವೆ, ಈ ಹುಳ ಈ ಮನಸ್ಸಿಗೆ ಹೇಳ್ತದೆ, ಇಷ್ಟು ದಿವಸ ನಿಮ್ಮ ಮನಸ್ಸಲ್ಲಿ ಇರ್ಲಿಕ್ಕೆ ಸ್ಥಾನ ಮಾಡಿಕೊಟ್ಟೇವಲ್ಲ, ಅದಕ್ಕೆ ನಿಮಗೆ ಧನ್ಯವಾದ ಅಂತ ಹೇಳುವಷ್ಟರಲ್ಲಿ ಈ ಶರೀರ ಎನ್ನುವಂಥ ಮನೆ ಬಿದ್ದು ಹೋಗ್ತದೆ. ಬಿದ್ದು ಹೋಗೋದ್ರೊಳಗಾಗಿ ಒಂದಿಷ್ಟು ಪುಣ್ಯದ ಕೆಲಸವನ್ನು, ಒಂದಿಷ್ಟು ಅಧ್ಯಾತ್ಮದ ಚಿಂತನೆಯನ್ನು ನಿಮಗೆ ಹೇಳ್ತೀನಿ. ಇಲ್ಲಿ ಜಗತ್ತಿಗೆ ಯಾಕೆ ಬಂದೇವು ಅಂತ ಕೇಳಿದ್ರೆ ಜಗತ್ತಿಗೆ ಯಾಕೆ ಬಂದೇವು ನಾವೆಲ್ಲ? ಕೆಲಸ ಇರ್ಲಿಕ್ಕೆ ಬಂದಿರ? ಯಾಕೆ ಬಂದೇವು ನಾವೆಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ರಿ ನೋಡೋಣ. ಯಾಕೆ ಬಂದೇವಿ? ಯಾಕೆ ಹುಟ್ಟೇವಿ? ಸಾಯಕ? ಯಾಕೆ ಸತ್ತೇವಿ? ಹುಟ್ಟಾಕ ಅಲ್ಲ, ಏನೋ ಒಂದು ಕೆಲಸ ಮಾಡಕ್ಕೆ ಬಂದೇವು ನಾವೆಲ್ಲ. ನಾವು ಹೆಂಗೆ ಕೆಲಸ ಮಾಡಕ್ಕೆ ಬಂದತ್ತಂದ್ರೆ ಶಾಲೆಯಾಗಿ ತಿಳ್ಕೊಳ್ರಿ. ಶಾಲೆ ಒಳಗೆ ಸ್ಕೂಲಲ್ಲಿ ಮಾಸ್ಟರ್ ಏನು ಮಾಡ್ತಾರೆ, ಮಕ್ಕಳಿಗೆಲ್ಲ ಹೋಮ್ವರ್ಕ್ ಕೊಟ್ಟಿರ್ತಾನೆ ಅಲ್ವಾ? ಹೋಮ್ವರ್ಕ್ ಕೊಡ್ತಾರಲ್ಲಿ ಮಕ್ಕಳಿಗೆಲ್ಲ. ಹೋಮ್ವರ್ಕ್ ಮಕ್ಕಳಿಗೆ ಕೊಟ್ಟಿರ್ತಾರೆ. ಆರೆ ಹೋಮ್ವರ್ಕ್ ಮಾಡೋದು ಯಾರು? ತಾಯಂದಿರು, ಇಲ್ಲ ಅವ್ರ ಅಣ್ಣ ತಮ್ಮಂದಿರು. ಕೆಲಸ ಯಾರು ಮಾಡಬೇಕು? ಅವನು ಮಾಡಬೇಕು. ನಾವು ಜಗತ್ತಿಗೆ ಬಂದೇವಂದರೆ ಇಲ್ಲಿ ಹೋಮ್ವರ್ಕ್ ಮಾಡುವಾಗೋಸ್ಕರ ಹುಟ್ಟಿದ್ದೇವೆ ಅಂತ ತಿಳ್ಕೊಬೇಕು ನೀವು. ಸ್ಕೂಲಲ್ಲಿ ಮೇಷ್ಟ್ರು ಕೆಲಸ ಹೇಳಿರ್ತಾನೆ, ಹೋಮ್ವರ್ಕ್ ಮಾಡ್ಕೊಂಡು ಬರ್ರಿ ಮಕ್ಕಳೇ ಅಂತೇಳಿ. ಅದರಲ್ಲಿ ಇಬ್ಬರು ಮಕ್ಕಳು ಇರ್ತಾರೆ, ಒಬ್ಬ ತಾಯಿಗೆ ಇಬ್ಬರು ಮಕ್ಕಳು ಇರ್ತವೆ. ಒಬ್ಬ ಏನು ಮಾಡ್ತಾನೆ, ದಿನಾಲು ಕರೆಕ್ಟಾಗಿ ಸಮಯಕ್ಕೆ ಹೇಳ್ತಾನೆ, ತಂತಾನೆ ಸ್ನಾನ ಮಾಡ್ತಾನೆ, ತಂತಾನೆ ಬಟ್ಟೆ ಹಾಕೋತಾನೆ, ತಂತಾನೆ ಬ್ಯಾಗ್ ರೆಡಿ ಮಾಡ್ಕೊತಾನೆ. ಬ್ಯಾಗ್ ರೆಡಿ ಮಾಡಿ ಬಸ್ ಬರುವಷ್ಟರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿರ್ತಾನೆ. ಆದರೆ ಒಂದು ಮಗ ಇರ್ತದೆ, ಅಲಾರಾಮ್ ಇಟ್ಟರು ಕೂಡ ಅಲಾರಾಮ್ ಹೊಡಿತಾಯಿದ್ರೆ ಮತ್ತೆ ಬರೋದು ಮತ್ತೆ ಡಬ್ ಮಾಡ್ಕೊಳ್ಳುವಂಥ ಹುಡುಗರು ಇರ್ತಾರೆ ಕೆಲವು. ಹೀಗೆ ಅದಕ್ಕೆ ಈಕೆ ತಾಯಿನೇ ಎಬ್ಬಿಸ್ಬೇಕು, ಅದಕ್ಕೆ ಸ್ನಾನನೇ ಮಾಡಿಸ್ಬೇಕು, ಅದು ಹೇಳಂಗಿಲ್ಲ, ಹೋಯ್ತು ಬಸ್ಲಾಗಿ ಕೂಡಿಸ್ಬೇಕು, ಅದನ್ನೇ ಸ್ನಾನ ಮಾಡಿಸ್ಬೇಕು, ಬಟ್ಟೆನ ಅವಳೇ ಹಾಕಬೇಕು, ತಿಂಡಿನ ಅವಳೇ ತಿನ್ನಿಸ್ಬೇಕು, ಬ್ಯಾಗ್ ಅವಳೇ ಹಾಕಿ ಕೊನೆಗೆ ಬಸ್ ಬರುತ್ತೆ ಬಾ ಅಂತ ಕರ್ಕೊಂಡು ಬರಬೇಕು. ಇನ್ನೇನು ಬಸ್ ಹತ್ತಿ ಆ ಹುಡುಗ ಎದ್ದು ಎಲ್ಲ ಮಾಡಿದ ಹುಡುಗ ಟಾಟಾ ಬಾಬೆ ಅಂತ ಇರ್ತದೆ. ಈ ಮಗ ಏನಂತತೆ, ಯಾವ ಹೊಟ್ಟೆ ಕಡೆಗತ್ತೈತಿ ಅಂತ. ಯಾಕೆ ಹೊಟ್ಟೆ ಕಡೆಗತ್ತ ಅಂತ ಕೇಳಿದ್ರೆ ಅವ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಅಲ್ಲಿ ಮಾಸ್ಟರ್ ಬಡಿತಾನಂತ. ಹಾಗೆ ನಾವು ಹೋಮ್ವರ್ಕ್ ಮಾಡಿಲ್ಲ ಅಂತ ಅನ್ನೋಗೋಸ್ಕರ ನೀವು ಏನು ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದೆಲ್ಲ ಪ್ರವಚನ ಕೇಳುವುದು, ದಾಸೋಹದಲ್ಲಿ ಪಾಲ್ಗೊಳ್ಳುವುದು, ಪ್ರವಚನದಲ್ಲಿ ಅಷ್ಟೇ ಗುರುಗಳ ದರ್ಶನ ಮಾಡುವುದು, ದಾಸೋಹಕ್ಕೆ ಸಹಾಯ ಸಹಕಾರ ಮಾಡುವಂಥದ್ದು, ಇವೇನದಲ್ಲಿ ಇದೆಲ್ಲ ಮಾಡುವಂಥ ಪುಣ್ಯ ಕೆಲಸ ಇದೆಯಲ್ಲ, ಇದು ಹೋಮ್ವರ್ಕ್. ಇಲ್ಲಿ ಹೋಮ್ವರ್ಕ್ ಮಾಡಿದರೆ ನೀವು ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ಯಾರು ಹೋಮ್ವರ್ಕ್ ಮಾಡೋಂಗಿಲ್ಲ, ಇಲ್ಲಿ ಯಾರು ಬರೋಂಗಿಲ್ಲೋ, ಯಾರು ಪ್ರವಚನ ಕೇಳೋಂಗಿಲ್ಲ, ಯಾರು ಗುರುವಿನ ಸೇವೆ ಮಾಡೋದಿಲ್ಲ, ಯಾರು ತನುಮನ ಧನದಿಂದ ಈ ಸ್ತ್ರೀ ಮಠಕ್ಕೆ ಸೇವೆ ಮಾಡೋದಿಲ್ಲವೋ ಏನಿಲ್ಲ ಹೋಮ್ವರ್ಕ್ ಮಾಡದೇ ಇರ್ತಕ್ಕ. ಹೊಟ್ಟೆ ಹ್ಯಾಂಗೆ ಮಗುವಿಗೆ ಹೋಮ್ವರ್ಕ್ ಮಾಡಿಲ್ಲ ಹೊಟ್ಟೆ ಕಡಿತೈತಲ್ಲ, ಸಾಲಿಗೆ ಹೋದ್ರೆ ಮತ್ತೆ ಮೇಷ್ಟ್ರು ಬಡಿತಾನಂತ.
ಹಾಗೆ ಹೋಮ್ವರ್ಕ್ ಮಾಡದಿರ್ತಕ್ಕಂಥವ್ರು ಏನಾಗ್ತಾರಂದರೆ ಹೊಟ್ಟೆ ಕಡಿತಂತ ಸ್ಕೂಲಿಗೆ ಹೋಗೋದು ಬಿಡ್ತಾರೋ, ಹಾಗೆ ಪರಮಾತ್ಮನ ಹತ್ತಿರ ಗುರುವಿನ ಹತ್ತಿರ ಬರದೇ ಇರ್ತಕ್ಕಂಥವ್ರು, ಹೋಮ್ವರ್ಕ್ ಮಾಡದೇ ಇರ್ತಕ್ಕಂಥವ್ರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಿ ಈ ಸಂಸಾರಿ ಕಲು ದುಸ್ತಾರೆ. ಹುಟ್ಟುವುದು ಸಾವುವುದು ಇಲ್ಲೇ ಕೆಸರಾಗಿ ಬಿದ್ದು ಒದ್ದಾಡಬೇಕಾಗ್ತದೆ. ಯಾರು ಹೋಮ್ವರ್ಕ್ ನೆಟ್ಟಿಗೆ ಮಾಡ್ತಾರೋ ಹಂಗೆ ಪಾಸ್ ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ಧರ್ಮದ ಕೆಲಸವನ್ನು, ಪುಣ್ಯದ ಕೆಲಸವನ್ನು ಯಾರು ಮಾಡ್ತಾರೋ ಈ ಹೋಮ್ವರ್ಕ್ ಮಾಡಿದಂತೆ ನೀವೆಲ್ಲ ಪಾಸ್ ಹಾಕ್ಕೊಂಡು ಮುಂದಕ್ಕೆ ಹೋಗ್ತೀರಿ ಗುರುವಿನ ಆಶೀರ್ವಾದದಿಂದ. ಅಂಥ ಶಕ್ತಿನೂ ಕೂಡ ತಮಗೆಲ್ಲ ಇರಲಿ ಅಂತ ಹಾರೈಸಿ